ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ಇವತ್ತಿನ ಮೆಗಾ ಸುದ್ದಿಯಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತ ವಿಷಯ ಅಂತ ಹೇಳಿದ್ರೆ ರಾಜ್ಯ ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಉದ್ಭವಿಸಿರುವಂತ ಜಲಕಂಟಕದ ಬಗ್ಗೆ. ಸರಿಯಾಗಿ ಈ ಬಾರಿ ಮಳೆ ಆಗಿಲ್ಲ. ನಿರೀಕ್ಷಿತ ಮಟ್ಟದಲ್ಲಿ ಮಳೆ ಆಗದೇ ಇರೋ ಕಾರಣಕ್ಕೆ ರೈತರು ಪರದಾಡಿದ್ರು. ಈಗ ಸಮಸ್ಯೆ ಎದುರಾಗಿರೋದು ಜನ ಜಾನುವಾರುಗಳಿಗೆ. ಕುಡಿಯುವ ನೀರಿನ ಸಮಸ್ಯೆಯಿಂದ ಜನ ಕಂಗಾಲಾಗಿ ಹೋಗಿದ್ದಾರೆ. ಇದೇ ವಿಚಾರದ ಕುರಿತು ಚರ್ಚೆನ ನಡೆಸ್ತಾ ಹೋಗ್ತೀವಿ. ಇದೇ ಇವತ್ತಿನ ಚರ್ಚಾ ವಿಷಯ. ಜಲಕ್ಷಾಮ ಬೆಂಗಳೂರಿಗೆ ದಾಹ. ರಾಜ್ಯ ರಾಜಧಾನಿ ಬೆಂಗಳೂರು ಸೇರಿದಂತೆ ಸಾಕಷ್ಟು ಕಡೆಗಳಲ್ಲಿ ಕುಡಿಯೋಕೆ ನೀರಿಲ್ಲ. ಜನರು ಪರದಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಮತ್ತಷ್ಟು ಹೆಚ್ಚಿದೆ ಜಲಕ್ಷಾಮ. ಸಿಲಿಕಾನ್ ಸಿಟಿಯಲ್ಲಿ ಜೀವ ಜಲಕ್ಕಾಗಿ ಹಾಹಾಕಾರ ಶುರುವಾಗಿದೆ. ಪರಿಸ್ಥಿತಿ ನಿಭಾಯಿಸುವುದಕ್ಕೆ ಜಲಮಂಡಳಿ ಸರ್ಕಸ್ ಮಾಡ್ತಾ ಇದೆ. ಹಲವೆಡೆ ಟ್ಯಾಂಕರ್ ಮೂಲಕ ನೀರು ಪೂರೈಸುವಂತ ಕೆಲಸ ಕೂಡ ಆಗ್ತಾ ಇದೆ. ಇದೇ ಪರಿಸ್ಥಿತಿ ಮುಂದುವರಿದ್ರೆ ಜನರ ಗತಿ ಏನು? ಸಾಮಾನ್ಯವಾಗಿ ದೊಡ್ಡ ಮಟ್ಟದ ಪ್ರಶ್ನೆ ಇಲ್ಲಿ ಉದ್ಭವಿಸುತ್ತೆ. ಈ ರೀತಿಯಾದಂಥ ಪರಿಸ್ಥಿತಿ ಮುಂದುವರಿದ್ರೆ ಮುಂದಿನ ದಿನಗಳಲ್ಲಿ ಏನು ಮಾಡೋದು ಎನ್ನುವಂಥ ಪ್ರಶ್ನೆ ಕೂಡ ಉದ್ಭವಿಸುತ್ತೆ. ಸದ್ಯ ಎಷ್ಟರ ಮಟ್ಟಿಗೆ ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ಇದೆ ಅಂತ ಹೇಳಿದ್ರೆ ನೀವು ಕೂಡ ಗಮನಿಸಿದ್ರಿ. ಕುಡಿಯೋಕೆ ನೀರಿಲ್ಲದೆ ಪರದಾಡ್ತಾ ಇದ್ದಾರೆ. ಬೇರೆ ವಿಚಾರಗಳು ಬಿಟ್ಟುಬಿಡಿ, ಕುಡಿಯೋಕೆ ನೀರಿಲ್ಲ, ಅಷ್ಟರ ಮಟ್ಟಿಗೆ ಸಮಸ್ಯೆ ಉದ್ಭವಿಸಿದೆ. ಹಾಗಾದ್ರೆ ಬೆಂಗಳೂರಿಗೆ ಬರುವಂತ ಕಾವೇರಿ ನೀರು ಎಲ್ಲಿ ಹೋಯಿತು? ಸಾಮಾನ್ಯವಾಗಿರುವಂತ ಪ್ರಶ್ನೆ. ಯಥೇಚ್ಛವಾಗಿ ತಮಿಳುನಾಡಿಗೆ ನೀರನ್ನ ಹರಿಬಿಟ್ರು. ಈಗ ಕರ್ನಾಟಕದಲ್ಲಿ ಸಮಸ್ಯೆ ಆಗಿದೆ. ಯಾರು ಧ್ವನಿ ಎತ್ತಾರೆ ಇದ್ರ ಬಗ್ಗೆ? ಪಾಪ ಜನಸಾಮಾನ್ಯರ ಕಥೆ ಏನು? ಎಷ್ಟು ಜನ ಇದ್ದಾರೆ ಬೆಂಗಳೂರಿನಲ್ಲಿ? ಅವರ ಗತಿ ಏನು ಎನ್ನುವಂತ ಪ್ರಶ್ನೆ ಕೂಡ ಉದ್ಭವಿಸ್ತಾ ಇದೆ. ಎಸ್, ಬೆಂಗಳೂರಿನಲ್ಲಿ ಉಂಟಾಗಿರುವಂತ ನೀರಿನ ಸಮಸ್ಯೆ ಅಷ್ಟಿಷ್ಟಲ್ಲ. ಸರಿಯಾಗಿ ಮನೆಗಳಿಗೆ ನೀರು ಸಪ್ಲೈ ಆಗ್ತಾ ಇಲ್ಲ. ಟ್ಯಾಂಕರ್ ಮಾಫಿಯಾಗಳ ಬಗ್ಗೆ ನೀವಂತೂ ಗಮನಿಸಿದ್ರಿ. 700 ರೂಪಾಯಿ 800 ರೂಪಾಯಿ ಕೊಡುವಂಥ ಜಾಗದಲ್ಲಿ 3,000 to 6,000 ರೂಪಾಯಿವರೆಗೆ ದುಡ್ಡು ತಗೊಳ್ತಾರೆ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಬಂದಿದೆ ವ್ಯವಸ್ಥೆ? ಸರ್ಕಾರ ಏನು ಮಾಡ್ತಾ ಇದೆ? ಈ ಬಗ್ಗೆ ನಾವು ಚರ್ಚೆಯನ್ನ ನಡೆಸ್ತಾ ಹೋಗ್ತೀವಿ. ಅತಿಥಿಗಳು ಕೂಡ ನಮ್ಮ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ PG ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂಥ ಅರುಣ್ ಕುಮಾರ್ ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಮಧುಕರ್ ಶೆಟ್ಟಿ ಉಪಾಧ್ಯಕ್ಷರು ಹೋಟೆಲ್ ಅಸೋಸಿಯೇಷನ್, ಇವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ. ಎಸ್ ಅರುಣ್ ಸರ್, ನಿಮ್ಮಿಂದಲೇ ಪ್ರಾರಂಭಿಸ್ತೀನಿ. ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ಉದ್ಭವಿಸಿದೆ. ನೀವು ಕೂಡ PG ಅಸೋಸಿಯೇಷನ್ ಅಧ್ಯಕ್ಷರು. ನಿಮಗೂ ಕೂಡ ನೀರಿನ ಸಮಸ್ಯೆ ಬಗ್ಗೆ ಗೊತ್ತಾಗಿದೆ. ಆಸ್ ಅ ಬ್ಯಾಂಗ್ಳೂರಿನಾಗಿ ನನಗೂ ಕೂಡ ಗೊತ್ತಿದೆ, ನಿಮಗೂ ಕೂಡ ಗೊತ್ತಿದೆ. ಇಬ್ಬರು ಕೂಡ ಇವತ್ತು ನೀರಿನ ಸಮಸ್ಯೆಯನ್ನು ಇಟ್ಕೊಂಡು ಚರ್ಚೆ ಮಾಡ್ತಾ ಇದ್ದೀವಿ. ಇದೇ ರೀತಿ ಪರಿಸ್ಥಿತಿ ಮುಂದುವರಿತಾ ಹೋದರೆ ಮುಂದಿನ ದಿನಗಳಲ್ಲಿ ಕಥೆ ಏನು ಸರ್? ವಿಪರ್ಯಾಸ ಖಂಡಿತ. ಯಾಕಂದರೆ ಇವತ್ತು ನಾವು ಜೀವನ ಮಾಡಲಿಕ್ಕೆ ಬೆಂಗಳೂರಲ್ಲಿ ಮೂಲಭೂತ ಸೌಲಭ್ಯಗಳಲ್ಲಿ ನೀರಿನ ಮಹತ್ವ ಬಹಳ ಮಹತ್ತರವಾದದ್ದು. ಈ ನಿಟ್ಟಿನಲ್ಲಿ ಇವತ್ತು ನಾವು ಕುಡಿಯುವ ನೀರಿಗೆ ಹಾಹಾಕಾರ ಆಗುವಂತಹ ಪರಿಸ್ಥಿತಿ. ಯಾಕಂದರೆ ನಾನು ಕಳೆದ 25-30 ವರ್ಷಗಳಿಂದ ಬೆಂಗಳೂರಲ್ಲಿ ಇದ್ದಂಥ ಸಂದರ್ಭದಲ್ಲಿ ಇಂತಹ ಒಂದು ನೀರಿನ ಕ್ಷಾಮ ಯಾವತ್ತೂ ಕೂಡ ಕಂಡರಿಯದ ರೀತಿಯಲ್ಲಿ ಇದೆ. ಈ ಹಿಂದೆ ಕಾಣಲೇ ಇಲ್ಲ ಈ ರೀತಿಯಾದಂತಹ ಒಂದು ನೀರಿನ ಅಭಾವ ನಾವೆಂದೂ ನೋಡಿರಲಿಲ್ಲ. ಸೊ ಈ ಬಾರಿ ಒಂದು ಕಾಕತಾಳೀಯ ಅನ್ನುವಂತೆ ಸೊ ಇವತ್ತು ಹನಿ ನೀರಿಗೂ ಕೂಡ ಪ್ರತಿಯೊಬ್ಬರು ಕೂಡ ಇವತ್ತು ನೀರಿನ ಒಂದು ಬರುವಿಕೆ ಏನಿದೆ ಅದು ನಿರಂತರವಾಗಿ ನಡೆಯುವಂಥದ್ದು ತಟಸ್ಥವಾಗಿಬಿಡ್ತು ಅಂದರೆ ಪ್ರತಿದಿನದ ಕಾರ್ಯಕಲಾಪಗಳು ಪ್ರತಿಯೊಂದು ಕೂಡ ಸಮಸ್ಯೆ ಆಗ್ತಾ ಇದೆ. ಬರೀ ಬಿಸ್ನೆಸ್ನವ್ರಿಗೆ, PG ಅವರಿಗೆ ಅಥವಾ ಹೋಟೆಲ್ನವ್ರಿಗೆ, ಲಾಡ್ಜ್ಗಳವ್ರಿಗೆ ಎಲ್ಲರಿಗೂ ಇದು IT-BT ಇಂದ ಹಿಡಿದು ಇವತ್ತು ಸಣ್ಣ ಪುಟ್ಟ ತಳಭಾಗದಲ್ಲಿ ಇರ್ತಕ್ಕಂಥ ನೌಕರರಿಗೂ ಕೂಡ ನೀರಿನ ಈ ಒಂದು ಕ್ಷಾಮ ಎಲ್ಲದಕ್ಕೂ ಕೂಡ ಬಿಸಿ ತಟ್ಟಿದೆ ಅನ್ನುವಂಥದ್ದು. ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ ಈ ನೀರಿನ ಸಮಸ್ಯೆ ಉದ್ಭವಿಸಿದೆ. ಜನಸಾಮಾನ್ಯರಿಗೆ ಮಾತ್ರ ಅಲ್ಲ, IT-BTಗೂ ತಟ್ಟಿದೆ, PG ಮಾಲೀಕರಿಗೂ ತಟ್ಟಿದೆ, ಹೋಟೆಲ್ ಅಸೋಸಿಯೇಷನ್ ಅವರಿಗೂ ಕೂಡ ತಟ್ಟಿದೆ. ಎಲ್ಲರೂ ಕೂಡ ನೀರಿನ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಇವತ್ತು ದುಡ್ಡು ಕೊಟ್ಟರು ಕೂಡ ನೀರು ಸಿಗ್ತಾ ಇಲ್ಲ. ಹೌದೌದು. ಯಾಕಂದ್ರೆ ಇವಾಗ ನಾವು ಈ ಸಂದರ್ಭಕ್ಕೆ ಸರಿಯಾಗಿ ನೀರಿನ ದರ ಹೆಚ್ಚಾಗಿರ್ಬೋದು, ಆದ್ರೆ ಇದು ತಾತ್ಕಾಲಿಕ. ಆದ್ರೂ ಕೂಡ
ನಾವು ಇವತ್ತು ಒಂದು ಟ್ಯಾಂಕರ್ ನೀರು ಬೇಕು ಅಂದರೆ ಮೊದಲು ಒಂದು ಫೋನ್ ಮಾಡಿದರೆ 1 ಗಂಟೆಯಲ್ಲಿ ನೀರು ಬರ್ತಾ ಇತ್ತು. ಇವತ್ತು 1 ಅಥವಾ 2 ದಿನ ಮುಂಚಿತವಾಗಿ ಬುಕ್ ಮಾಡುವಂತಹ ಪರಿಸ್ಥಿತಿ ಇದೆ. ಅದು ಕೂಡ 2-3 ಪಟ್ಟು ದುಬಾರಿ. ಯಾಕಂದರೆ ಅವರವರ ಬೋರ್ವೆಲ್ಗಳು ಕೂಡ ಬತ್ತಿ ಹೋಗಿದೆ. ಸುಮಾರು 15-20 ಕಿಲೋಮೀಟರ್ ದೂರದಿಂದ ಆ ನೀರನ್ನ ಸರಬರಾಜು ತರಬೇಕಾಗುತ್ತೆ. ಅವರು ಟ್ಯಾಂಕರ್ಗೆ ಇನ್ವೆಸ್ಟ್ ಮಾಡಿಬಿಟ್ಟು ಆ ಒಂದು ಏನು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ದಿನಕ್ಕೆ ಒಂದು 50 ಲೋಡು 40 ಲೋಡು ಸರಬರಾಜು ಮಾಡ್ತಕ್ಕಂಥವ್ರು ಬರೀ 5 ಲೋಡ್ 10 ಲೋಡು ಅಂದರೆ ಆ ರೇಟ್ ಆಟೋಮೆಟಿಕ್ಕಾಗಿ ಡಬಲ್ ಆಗ್ತಾ ಹೋಗುತ್ತೆ. ಎಸ್ ಸರ್ ಒಂದು ಪ್ರಾಡಕ್ಟ್ ನ ಡಿಮ್ಯಾಂಡ್ ಹೆಚ್ಚಾದಂತೆ ಬೆಲೆ ಕೂಡ ಹೆಚ್ಚಾಗುತ್ತೆ ಆಟೋಮೆಟಿಕಲಿ. ಎಸ್ ಸರ್. ಮಧುಕರ್ ಸರ್, ನಿಮ್ಮ ಹತ್ರ ಬರ್ತೀನಿ ಸರ್. ಹೋಟೆಲ್ ಉದ್ಯಮ ಅಂತ ಹೇಳಿದ್ರೆ ನೀರಿಲ್ಲದೆ ನಡೆಯೋಕೆ ಸಾಧ್ಯನೇ ಇಲ್ಲ, ಊಹಿಸೋಕ್ಕೂ ಕೂಡ ಸಾಧ್ಯ ಇಲ್ಲ. ನಿಮ್ಮ ಉದ್ಯಮದಲ್ಲಿ ಎಷ್ಟರ ಮಟ್ಟಿಗೆ ಸಮಸ್ಯೆ ಉಂಟಾಗ್ತಾ ಇದೆ ಸರ್ ಈ ನೀರಿನ ಸಮಸ್ಯೆಯಿಂದ? ಈಗಾಗಲೇ ಬಹಳಷ್ಟು ಈಗ ಹೋಟೆಲ್ ಉದ್ಯಮ ಅಷ್ಟೇ ನಾವು ಮುಖ್ಯವಾಗಿ ನೀರನ್ನ ಬೇಸ್ ಆಗಿಟ್ಕೊಂಡಿದ್ವಿ. ಹೌದು ಸರ್, ಹೌದು, ಮೂಲಭೂತವಾಗಿ ಮುಂಚೆ ಬಹುಶಃ 30 ವರ್ಷದ ಹಿಂದೆ ನಾವು ಹೋಟ್ಲ್ ಉದ್ಯಮವನ್ನ ಪ್ರಾರಂಭಿಸಿದಾಗ ಬಹುಶಃ ಒಂದು ಹೋಟ್ಲಿಗೆ ಒಂದು ಬಾವಿ ಇದ್ರೆ ಸಾಕಾಗ್ತಿತ್ತು. ಆವಾಗ ಸಮ್ ಟ್ಯಾಂಕ್ಗಳು ಇರ್ಲಿಲ್ಲ, ಹಾಗೆ ಓವರ್ ಹೆಡ್ ಟ್ಯಾಂಕ್ಗಳು ಇರ್ಲಿಲ್ಲ, ಅಂದ್ರೆ ಸರಾಗವಾಗಿ ನೀರು ಸಿಗ್ತಾ ಇತ್ತು. ಆದ್ರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಕಳೆದ ಸುಮಾರು ವರ್ಷಗಳಿಂದ ಕಾವೇರಿ ಹೋರಾಟದಲ್ಲೂ ಕೂಡ ಬಹಳಷ್ಟು ಸಾರಿ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಂಡ್ರು ಕೂಡ ಯಥೇಚ್ಛವಾಗಿ ಕಾವೇರಿ ನೀರನ್ನ ಬಿಡ್ಲಾಗಿತ್ತು. ಆ ಒಂದು ಅನುಭವವನ್ನ ಇವತ್ತು ನಾವೆಲ್ಲರೂ ಕೂಡ ಬೆಂಗಳೂರಿನ ಜನರು ಅನುಭವಿಸ್ತಾ ಇದ್ದಾರೆ. ಮುಂಚೆ ನಮಗೆ ಟ್ಯಾಂಕರ್ ನೀರ್ ಬೇಕು ಅಂತ ಹೇಳಿದ್ರೆ ಬಹುಶಃ 500 ರೂಪಾಯಿ 600-800 ರೂಪಾಯಿಗೆ 1 ಲೋಡ್ ನೀರು ಕಾಲ್ ಮಾಡಿದ ತಕ್ಷಣ ನೀರು ಬರ್ತಾ ಇತ್ತು. 10 ಗಂಟೆ ನೀರು ತಂದು ಆಗ್ತಾ ಇತ್ತು. ಈಗ ಏನಾಗಿದೆ ಅಂತ ಹೇಳಿದ್ರೆ ನೀರು ತರಿಸಲಿಕ್ಕೆ ಒಬ್ಬ ಮ್ಯಾನೇಜರ್ನೇ ನಾವು ಇಡ್ಬೇಕು. ಟ್ಯಾಂಕರ್ ಹೋಟೆಲ್ ಅಲ್ಲಿ ನೀರು ತರ್ಸಕ್ಕೆ ಮ್ಯಾನೇಜರ್ ನೀಡಬೇಕಾದಂತ ಸಿಚುವೇಶನ್ ಸರ್ ಹಾಗಾಗಿದೆ. 7,000 ಲೀಟರ್ ನೀರು ಟ್ಯಾಂಕರ್ ಇರುತ್ತೆ. ಅದರಲ್ಲಿ ಅವ್ನು ತಗೊಂಡ್ ಬರೋದ್ರೊಳಗಡೆ ಚೆಲ್ಲಿ ಆಗಿ 6,000 ಲೀಟರ್ ಬಂದಿರುತ್ತೆ. ಅದು ಬಂದು 2 ಅವರ್ ಅಲ್ಲಿ, ಅದು 1 ಅವರ್ ಅಲ್ಲಿ ಆ ನೀರು ಖಾಲಿ ಆಗಿತ್ತು. ಹೋಟ್ಲ್ ಅವರಿಗೆ ಬಹಳ ಕಷ್ಟವಾಗಿದೆ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಬಂದವರಿಗೆ ನಾವು ನೀರಿಲ್ಲ ಅಂತ ಹೇಳ್ಲಿಕ್ಕಾಗಲ್ಲ. ಬಂದವನು ರೆಸ್ಟ್ ರೂಮಿಗೆ ಹೋಗ್ತಾನೆ. ರೆಸ್ಟ್ ರೂಮಿಗೆ ಹೋದಾಗ ಕನಿಷ್ಠ 25-50 ಲೀಟರ್ ನೀರು ಅವರಿಗೆ ಅಲ್ಲಿ ಪೋಲ್ ಆಗತ್ತೆ. ಸಪೋಸ್ ಅವನು ರೆಸ್ಟ್ ರೂಮ್ ಹೋಗ್ಲಿಲ್ಲ, ಹ್ಯಾಂಡ್ ವಾಶ್ ಹೋಗಿ ಮುಖ ತೊಳೆದ ಕೈ ತೊಳೆದ ಕೂಡ 5-10 ಲೀಟರ್ ನೀರಾಗುತ್ತೆ. ಇವತ್ತು 1 ಲೀಟರ್ ನೀರಿನ ಕಾಸ್ಟ್ ನಮ್ಗೆ 1-2 ರೂಪಾಯಿ ಬೀಳ್ತದೆ. ಅದರಲ್ಲೂ ಕೂಡ ಫಿಲ್ಟರ್ ವಾಟರ್ ಮಾಡಿದ್ರೆ ಅದು ಇನ್ನೂ ಜಾಸ್ತಿ ಆಗುತ್ತೆ. ಅಕ್ಕಪಕ್ಕದಲ್ಲೂ ಕೂಡ ಶಾಪ್ ಅವ್ರು ಇರ್ಬೋದು, ಅಂಗಡಿಯವ್ರು ಇರ್ಬೋದು, ಅಥವಾ ಅಕ್ಕಪಕ್ಕ ಕೂಲಿ ಅವ್ರು ಇರ್ಬೋದು, ಅವರೆಲ್ಲರೂ ಕೂಡ ಹೋಟ್ಲಿಗೆ ಬರ್ತಾರೆ, ಬಾಟ್ಲ್ ಅಲ್ಲಿ ನೀರು ತುಂಬಿಸ್ಕೊಂಡು ಹೋಗ್ತಾರೆ. ಅದರ ಮಧ್ಯದಲ್ಲಿ ಬಿಬಿಎಂಪಿ ಸರ್ಕಾರ ನಿನ್ನೆ ಒಂದು ಆದೇಶವನ್ನು ಕೂಡ ಹೊರಡಿಸಿದೆ. ಸಾರ್ವಜನಿಕರಿಗೆ ಹೋಟೆಲ್ ಟಾಯ್ಲೆಟ್ ಗಳನ್ನ ನೀವು ಫ್ರೀ ಆಗಿಡಬೇಕು, ನೀರು ಫ್ರೀ ಆಗಿಬಿಡ್ಬೇಕು, 24 ಗಂಟೆ ಓಪನ್ ಅನ್ನುವಂತ ಕಾನೂನು ಕೂಡ ನಮ್ಮ ಮೇಲೆ ಹೇರಿದ್ದಾರೆ. ಬಹುಶಃ ಹೈಜೀನಿಕ್ ಆಗಿ ಇಟ್ಕೊಳ್ಳಿಕ್ಕೆ ಬಹಳ ಕಷ್ಟವಾಗುತ್ತೆ. ಖಂಡಿತ ಸರ್. ನೀವು ಹೇಳ್ತಾ ಇದ್ರಿ ಹೋಟೆಲಿಗೆ ಬಂದ್ರೆ ಸರ್ಕಾರದವರು ಒಂದು ರೂಲ್ಸ್ ಹೊರಡಿಸಿದ್ದಾರೆ, ನೀರು ಕೊಡ್ಲೇಬೇಕು, ಕುಡಿಯೋಕೆ ನೀರು ಕೊಡ್ಲೇಬೇಕು, ಅವ್ರಿಗೆ ವಾಶ್ರೂಮ್ ಅನ್ನ ಕೊಡ್ಲೇಬೇಕು. ಅಲ್ಲಿ ನೀರಿನ ಲೆಕ್ಕಾಚಾರ ಹಾಕೋರು ಯಾರು ಇಲ್ಲ. ಇದು ಹೋಟೆಲ್ ಉದ್ಯಮದವರ ಒಂದು ರೀತಿಯಂತ ದೊಡ್ಡ ಸಮಸ್ಯೆ ಆಗಿದೆ. ಈ ಸಮಸ್ಯೆ ಬಗ್ಗೆ ಕೂಡ ಸರ್ಕಾರ ಗಮನ ಹರಿಸಬೇಕು. ನೀರು ಬೆಂಗಳೂರಿನ ಜನತೆ ಈಗ ಕೇಳ್ತಾ ಇರೋದು ನೀರು ಕೊಡಿ ಸ್ವಾಮಿ ಅಂತ ಹೇಳಿ. ಇರೋ ನೀರೆಲ್ಲ ತಮಿಳುನಾಡಿನ ಪಾಲಾಯ್ತು. ಆದ್ರೆ ಕರ್ನಾಟಕದವರ ಗತಿ ಏನು, ಕನ್ನಡಿಗರ ಗತಿ ಏನು, ಬೆಂಗಳೂರಿನಲ್ಲಿ ವಾಸಿಸಿರುವಂತ ಜನರ ಗತಿ ಏನು? ಎಲ್ಲಿಂದ ಕೊಡ್ತಾರೆ ನೀರು? ಮಾರ್ಚು, ಏಪ್ರಿಲ್, ಮೇ ಈ 3 ತಿಂಗಳನ್ನ ಹೇಗೆ ಕಳೆಯೋದು ಕಷ್ಟ ಸಾಧ್ಯ. ನಾಟ್ ಓನ್ಲಿ ಇಲ್ಲಿ ಮನುಷ್ಯರ ವಿಚಾರಕ್ಕೆ ಮಾತ್ರ ಬರೋದಲ್ಲ, ಜನ ಜಾನುವಾರುಗಳು, ಪರಿಸರದ ವಿಚಾರಕ್ಕೆ ಬಂದ್ರೆ ಹೆಂಗೆ? ಪ್ರಶ್ನೆಗಳು ಸಾಕಷ್ಟಿವೆ. ಮತ್ತೊಬ್ರು ಅತಿಥಿಗಳು ಕೂಡ ನಮ್ಮ ಈ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿರಣ್ ಕುಮಾರ್, ಪರಿಸರ ಸಾಮಾಜಿಕ ಹೋರಾಟಗಾರರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಬೆಂಗಳೂರು ಅಥವಾ ಇಡೀ ರಾಜ್ಯದಲ್ಲಿರುವಂಥ ದೊಡ್ಡ ಸಮಸ್ಯೆ ಅಂದರೆ ನೀರಿನ ಸಮಸ್ಯೆ ಸರ್. ನಿಮ್ಗೂ ಕೂಡ ಗೊತ್ತಿದೆ, ಸಾಕಷ್ಟು ಹೋರಾಟಗಳನ್ನು ಆಲ್ರೆಡಿ ಮಾಡಿದ್ದೀರಾ ಇದೇ ವಿಚಾರವಾಗಿ. ಈ ಮುಂದಿನ ದಿನಗಳು ಹೆಂಗೆ ಸರ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು? ಮುಂದಿನ ದಿನಗಳು ಹೆಂಗೆ ಅಂದರೆ, ಅದು ನಾವು ಇದನ್ನು ಮುಂದೆನೇ ಊಹೆ ಮಾಡ್ಕೊಂಡಿದ್ವಿ. ಇದು 3 ವರ್ಷದ ಕೆಳಗಡೆ ಕೋವಿಡ್ ಆದಾಗ, ಕೋವಿಡ್ ಸಂದರ್ಭದಲ್ಲಿ ಭಾಳಷ್ಟು ಜನ ಪರಿಸರವಾದಿಗಳು, ಭಾಳಷ್ಟು ಜನ ಪರಿಸರ ಪ್ರೇಮಿಗಳು ಎಷ್ಟೋ ಹೇಳಿದ್ರು, ಸಾಲಾಗಿ ಹೇಳಿದ್ರು, ಪರಿಸರಕ್ಕೆ ಮುಂದೆ ದೊಡ್ಡ ಹಾನಿ ಇದೆ, ಬೆಂಗಳೂರು ನಗರಕ್ಕೆ ಭಾಳ ದೊಡ್ಡ ನೀರಿನ ಗಂಡಾಂತರ ಇದೆ ಅಂತ.
ಯಾರನ ಸಾಮಾಜಿಕವಾಗಿದ್ದವರು ಯಾರನ ಒಬ್ಬರಾದರೂ ಅದ್ರ ಬಗ್ಗೆ ಯೋಚನೆ ಮಾಡಿದ್ರಾ? ಕಟ್ಟಿದ್ದು ಬೆಂಗಳೂರನ್ನ ಕಟ್ಟಿದ್ದು ಕುಡೀರಿ ನೀರು, ತಗೊಂಬನ್ನಿ, ಅದು ಇಲ್ಲಿಂದ ತೊಗೊಂಬರ್ತೀರಾ ನೀರು. ಅಲ್ಲ ರೀ, ಹರಿಯೋ ನದಿಗಳನ್ನು ಹಾಳು ಮಾಡಿದ್ರಿ. ಅದ್ಯಾವುದೋ ಚಿಕ್ಕಬಳ್ಳಾಪುರದಲ್ಲಿ ಆ ನಂದಿ ಬೆಟ್ಟದ ತಪ್ಪಲಿನಲ್ಲಿ ದೇವ್ರನ್ನ ಇಟ್ಬಿಟ್ರೆ ನದಿ ಹರಿದು ಬಿಡುತ್ತಾ? 5 ಉಗಮ ಸ್ಥಾನಗಳಾದಂಥ ನಂದಿ ಬೆಟ್ಟನ ಇವತ್ತು ಕಮರ್ಷಿಯಲ್ ಮಾಡಿಟ್ರಿ. ಎಲ್ಲಿಂದ ನೀರು ಬರ್ತಿತ್ತು? ತಿಪ್ಪಗುಂಡನಹಳ್ಳಿ ಡ್ಯಾಮ್ ಇವತ್ತು ನೀರಲ್ಲಿದೆ. ಕಾವೇರಿ ನದಿ ಒಡಲಿನ ಇನ್ನೇನು ಸ್ವಲ್ಪ ದಿನದಲ್ಲಿ ನಾವು ಅದನ್ನು ಖಾಲಿ ಮಾಡಬೇಕಾಗಿದೆ. ಇಲ್ಲಿಂದ ಪೈಪ್ ಹಾಕಿ ಮಂಗಳೂರಿಂದ ನೀರು ತರಿಸ್ಕೊಳ್ಳಿ, ಉಪ್ಪು ನೀರನ್ನ ಫಿಲ್ಟ್ರೇಷನ್ ಮಾಡಿಬಿಟ್ಟು ಕುಡಿಯೋದಕ್ಕೆ ಪ್ರಾರಂಭ ಮಾಡಿ. ಸ್ವಲ್ಪನಾದರೂ ನಾಗರಿಕತೆ ಪ್ರಜೆಗಳಿಗೆ, ನಮ್ಮ ಸತ್ತ ಪ್ರಜೆಗಳಿಗೆ ಇವಾಗಿನ ಬಗ್ಗೆ ನೀರು ವಾಟರ್ ಟ್ಯಾಂಕರು ಅದು ಇದು ಅಂತ ಮಾತಾಡ್ತಾರಲ್ಲ, ನಾಚಿಕೆಗೀಡಾಗಬೇಕು. ಅಪಾರ್ಟ್ಮೆಂಟ್ಸ್ಗಳಿಗೆ ನೀರೇ ಕೊಡಬೇಡಿ ಅಂತ ನಾನು ನಿರ್ಧಾರ ಹೇಳ್ತೀನಿ, ದಯವಿಟ್ಟು ಹೇಳ್ತೀನಿ. ಬೆಂಗಳೂರು ನಗರದಲ್ಲಿ ಯಾವುದೇ ಅಪಾರ್ಟ್ಮೆಂಟ್ಸ್ಗೂ ನೀರು ಕೊಡಬೇಡಿ. ಎಲ್ಲಿದ್ದಾರೆ ಸರ್? ಎಲ್ಲ ಕಳ್ಳರು, ಕದೀಮರು, ಇವ್ರುಗಳು ಮನೆ ಮೇಲೆ ಬಿಲ್ಡಿಂಗ್ಗಳ ಮೇಲೆ ಎಲ್ಲ ಕೆರೆಗಳನ್ನ ಮುಚ್ಚಿ ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ. ಹೌದು ಸರ್, ಇವತ್ತು ನದಿಗಳು ಕೆರೆಗಳನ್ನ ಮುಚ್ಚಿ ಇವತ್ತು ಎಷ್ಟೋ ಕೆರೆಗಳಿಗೆ ಹೂಳೆತ್ಕೊಂಡೋಗಿ ಆ ಡಿಬ್ರೀಸು ಅಲ್ಲಿ ಇಲ್ಲಿ ತೆಗ್ದಂತಹ ಮೊನ್ನೆತ್ತನ್ನೆಲ್ಲ ತಗೊಂಡೋಗಿ ಕೆರೆ ಮುಚ್ತಾ ಇದಾರಲ್ಲ. ಸ್ವಲ್ಪನಾದ್ರೂ ನಿಮ್ಗೆ ಮಾನವೀಯತೆ, ಮನುಷ್ಯತ್ವ, ನಾಚಿಕೆ, ಮಾನ ಮರ್ಯಾದೆ ನಿಮಗಿದ್ಯಾ? ಸರ್ಕಾರನ ಕೇಳೋದಕ್ಕೆ ಮುಂಚೆ ನೀವ್ ಎಚ್ಚೆತ್ಕೊಂಡಿದ್ದೀರಿ. ಇವತ್ತು ಸರ್ಕಾರ ಈ ಗತಿಗೆ ಬರ್ತಾ ಇತ್ತಾ? ಇವತ್ತು ನೀವು ಸರ್ಕಾರಗಳ ಮೇಲೆ ದೋಷಣೆ ಮಾಡ್ತೀರಲ್ಲ, ನಿಮಗೆ ಪರಿಜ್ಞಾನ ಇರಲಿಲ್ವಾ? ಇಷ್ಟು ವರ್ಷಗಳಿಂದ ಜಲಶ್ರಮ ಆಗ್ತಾ ಇದೆ. ನನ್ನ ನಗರ, ಅಯ್ಯೋ ರೋಡ್ ಚೆನ್ನಾಗಿರ್ಬೇಕು, ಮೋರಿ ಚೆನ್ನಾಗಿರ್ಬೇಕು, ನಮ್ಮ ಮನೇಲಿ 24 ಗಂಟೆ ಕುಡಿಯೋ ನೀರು ಇರಬೇಕು, ಇಷ್ಟೆಲ್ಲ ಯೋಚನೆ ಮಾಡೋನು ನಿನ್ನ ನಗರ ಹೇಗಿದೆ? ಯಾವತ್ತ ನಾನು ಒಂದು ಎಕೋಸಿಸ್ಟಮ್ ಬಗ್ಗೆ ಯೋಚನೆ ಮಾಡಿದ್ದೀರಾ? ಇವತ್ತು 38 ನಮ್ಮ ಪಕ್ಷಿಗಳು ನಮ್ಮ ಈ ಬೆಂಗಳೂರು ನಗರದಲ್ಲಿ ವಾಸವಾಗಿರ್ತಕ್ಕಂಥ ಎಂಡೇಂಜರಸ್ ಸ್ಪೀಶೀಸ್ ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಲ್ಲ, ಆ ಪಕ್ಷಿಗಳ ಮೂಲ ಇವತ್ತು ಬೆಂಗಳೂರು ಕಳ್ಕೊಂಡಿದೆ. ಗುಬ್ಬಚ್ಚಿಗಳು ಹೊರಟೋಗಿದ್ದಾವೆ, ಕಾಗೆಗಳು ಇನ್ನೊಂದು ಸ್ವಲ್ಪ ದಿನ ಹೊರಟೋಗ್ತವೆ, ಹದ್ದುಗಳು ಹೊರಟೋಗ್ತವೆ. ಇಲ್ಲಿ ಮೂಲಭೂತವಾಗಿ ಈ ಒಂದು ಪರಿಸರದಲ್ಲಿ ಹೊಂದ್ಕೋಬೇಕಾದಂತ ಯಾವುದೇ ಪಕ್ಷಿಗಳು ಇನ್ನು ಬದುಕೋದಕ್ಕೆ ಚಾನ್ಸ್ ಇಲ್ಲ. ನೀವೇ ಮಾಡಿದಂತ ಕರ್ಮಗಳು, ನಿಮ್ಮ ಕರ್ಮಗಳನ್ನ ನೀವು ಕಳೀತಾ ಇದ್ದೀರಾ. ಏನ್ ನನ್ನ ಮನೆ ವಿಲ್ಲಾ ಕಟ್ಟಬೇಕು, ನನಗೆ ದೊಡ್ಡ ರೋಡೇ ಬೇಕು, ರೋಡಲ್ಲಿ ಏನು ತಾರ್ ಕರೆಕ್ಟ್ ಆಗಿರ್ಬೇಕು. ಇವತ್ತು ಜನಸಾಮಾನ್ಯರ ಬಗ್ಗೆ ಯೋಚನೆ ಮಾಡೋದು ನೀವು ಯಾವತ್ತನ ಪರಿಸರದ ಬಗ್ಗೆ ಪರಿಜ್ಞಾನ ಇಟ್ಕೊಂಡು ಯೋಚನೆ ಮಾಡಿದಾರ ನಾಗರಿಕ ಜನರು? ಇವತ್ತಿನ ಪ್ರತಿಯೊಂದು ಜಲಕ್ಷಮ ಇವತ್ತು ನಾವು ಒಂದು ಗ್ಲಾಸ್ ಅಲ್ಲಿ ಇಟ್ಕೊಂಡು ನೀರು ಎಂತ ವಿಪರ್ಯಾಸ ರೀ. ಇಡೀ ವಿಶ್ವದಲ್ಲೇ ನಮ್ಮ ಕರ್ನಾಟಕ ಎಷ್ಟು ಉಗಮ ನದಿಗಳ ಸ್ಥಾನ ಇದೆ. ಖಂಡಿತ ಸರ್, ಎಷ್ಟು ಉಗಮ ಸ್ಥಾನಗಳಿದೆ. ಆ ನದಿಗಳನ್ನ ಇವತ್ತು ಅಳಿವಿನಂಚಿಗೆ ತಂದವರು ಯಾರು? ಇವತ್ತು ಉತ್ತರ ಕರ್ನಾಟಕದಲ್ಲಿ ಅಷ್ಟು ಜನ ಶಾಸಕರಿದ್ದಾರೆ, ಅಷ್ಟು ಜನ ಬರೀ ಸರ್ ಇವ್ರು ಖಾತೆಗೋಸ್ಕರ ಕಿತ್ತಾಡ್ತಾರೆ. ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕದಲ್ಲಿ ಯಾವತ್ತನ ನೀರಿನ ಕ್ಷಾಮ ಈ ತರ ಆಗುತ್ತೆ ಅಂದ್ಬಿಟ್ಟು ಅಲ್ಲಿನ ನದಿ ನೀರುಗಳನ್ನ ಜನಗಳಿಗೆ ಹಂಚೋ ರೀತಿನಲ್ಲಿ ಯಾವತ್ತನ ಇವ್ರು ಯೋಚನೆ ಮಾಡಿದಾರ? ಅಲ್ಲಿ ಇವತ್ತು ಬಿಂದಿಗೆಗಳನ್ನ ಇಟ್ಕೊಂಡು ಜನ ಸಾಯ್ತಾ ಇದ್ದಾರೆ, ಬಾವಿಗಳಲ್ಲಿ ಹೋಗಿ ಕೊಳವೆ ಬಾವಿಗಳಲ್ಲಿ ಇದ್ ಮಾಡ್ಕೊಂಡು ನೀರು ಸಾಯ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಇವತ್ತು ಈ ಬಾರಿ ಬೇಸಿಗೆ more than 42 to 43 ಡಿಗ್ರಿ ಹೋಗ್ತಾ ಇದೆ. ಇದಕ್ಕೆಲ್ಲ ಯಾರು ಕಾರಣ? ಈ ಕುತಂತ್ರ ರಾಜಕಾರಣಿಗಳು. ಬರೀ ತಮ್ಮ ಸಚಿವ ಸ್ಥಾನಕ್ಕೋಸ್ಕರ ಕಿತ್ತಾಡೋ ಇವರು ಅಲ್ಲಿನ ನಗರನ ಅಭಿವೃದ್ಧಿ ಪಡಿಸಿದಾರ? ಇವರು ನಗರಗಳನ್ನ ಅಭಿವೃದ್ಧಿ ಪಡಿಸಿದಾರ ಸರ್? ಇವತ್ತು ಬೆಳಗಾಂ ಸ್ಥಿತಿ ನಮ್ಗೆ ಹೆಂಗಾಗಿದೆ? ಖಂಡಿತ ಸರ್, ಖಂಡಿತ. ಬೆಳಗಾಂ ವಿಚಾರವಾಗಿ ಹೇಳ್ತಾ ಇದ್ರಿ ಸರ್. ಪಾಪ ಮೊನ್ನೆ ನೋಡ್ತಾ ಇದೆ, 3 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾರೆ ಒಂದು ಬಿಂದಿಗೆ ನೀರು ತರೋಕೆ. ಅಷ್ಟರ ಮಟ್ಟಿಗೆ ಸಮಸ್ಯೆ ಇದೆ ಸರ್. ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರೆ, ಅಲ್ಲಿ ಅವರ ಕ್ಷೇತ್ರದಲ್ಲಿ ಆಗ್ತಾ ಇರುವಂತ ಸಮಸ್ಯೆ ಯಾರು ಕೂಡ ಗಮನ ಹರಿಸ್ತಾ ಇಲ್ಲ. ಸರ್ ನಿಮ್ಮ ಬಳಿ ಕೇಳ್ತೀನಿ, ಈಗ ಪಿ ಜಿಯಲ್ಲಿ ಸಾಕಷ್ಟು ಜನ ಇರ್ತಾರೆ ಸರ್. ಬೆಂಗಳೂರು IT ಸಿಟಿ, ಸಾಕಷ್ಟು ಹೆಸರುಗಳಿಂದ ನಮ್ಮ ಬೆಂಗಳೂರನ್ನ ಕರೀತಾರೆ. ಕಾಲೇಜು ವಿದ್ಯಾರ್ಥಿಗಳು ನಿಮ್ಮ ಪಿ ಜಿಯಲ್ಲಿ ಇರ್ತಾರೆ ಸರ್. ಈಗ IT ಪಾರ್ಕಲ್ಲಿ ವರ್ಕ್ ಮಾಡೋರು ಕೂಡ ನಿಮ್ಮ ಪಿ ಜಿಯಲ್ಲಿ ಇರ್ತಾರೆ. ಅವರಿಗೆ ಸದ್ಯದಲ್ಲಿ ನೀರಿನ ವ್ಯವಸ್ಥೆ ಹೆಂಗೆ ಮಾಡ್ತಾ ಇದ್ದೀರಿ ಸರ್ ಅಂತೇಳಿ? ಸರ್ ನಿಜವಾಗಿಯೂ ಸಹ ಎಂತಹ ಪರಿಸ್ಥಿತಿ ಬಂದಿದೆ ಅಂದರೆ, ಒಂದು ಪಿ ಜಿಗೆ ಸೇರ್ಲಿಕ್ಕೆ ಇನ್ನೇನು ಬುಕ್ ಮಾಡಿರ್ತಾರೆ, ಅವರು ಬರುವಂತಹ ನಿಟ್ಟಿನಲ್ಲಿ ಹೊರ ರಾಜ್ಯ ಅಥವಾ ಹೊರ ಜಿಲ್ಲೆಗಳಿಂದ ಬರುವಾಗ ಇತ್ತೀಚಿನ ಕಳೆದ 2-3 ದಿನಗಳಿಂದ ಫೋನ್ ಮಾಡ್ತಿದ್ದಾರೆ, ಬೆಂಗಳೂರಲ್ಲಿ ನೀರು ಸಿಗ್ತಾ ಇಲ್ವಂತೆ, ನಿಮ್ಮ ಪಿ ಜಿನಲ್ಲಿ ನೀರು ವ್ಯವಸ್ಥೆ ಇದೆಯಾ ಅಂತ ಕೇಳ್ತಾರೆ. ಪ್ರಶ್ನೆ ಮಾಡಿಕೊಂಡು ಅಡ್ಮಿಷನ್ ಆಗುವಂಥದ್ದು. ನಿಜವಾಗಿ ಎಂತಹ ಒಂದು ದುಸ್ಥಿತಿ
ಬಂದಿದೆ ಅಂದ್ರೆ ಇವತ್ತು ಬಿಸ್ನೆಸ್ ಅಲ್ಲಿ ಲಾಭಗಳು ಬೇರೆ. ಖಂಡಿತ. ಕುಡಿಯ ನೀರು ಮೂಲಭೂತ ಸೌಕರ್ಯಗಳು ಇಲ್ಲದೆ ನಾವು ಬಿಸ್ನೆಸ್ ಮಾಡ್ತಕ್ಕಂಥದ್ದು ಅಷ್ಟು ಸುಲಭವಲ್ಲ, ಕಷ್ಟ ಸಾಧ್ಯ. ಬಂದವರಿಗೆ ಫೆಸಿಲಿಟಿ ಕೊಡ್ಲೇಬೇಕು. ಮೂಲಭೂತ ಸೌಲಭ್ಯಗಳು ನೀರಿಲ್ಲ ಅಂದ್ರೆ ನಾವು ಏನು ಮಾಡಕ್ಕಾಗಲ್ಲ, ಅಡಿಗೆ ಮಾಡಕ್ಕಾಗಲ್ಲ, ಬಡ್ಸಕ್ಕಾಗಲ್ಲ, ನಾವು ಕುಡಿಯೋದಕ್ಕಿಲ್ಲ, ತೊಳ್ಕೊಳೋದಕ್ಕಿಲ್ಲ ಅಂದ್ರೆ ಯಾವ ರೀತಿ ಜೀವನ ಮಾಡ್ಬೇಕು? ದುಡ್ಡು ಕೊಟ್ಟರು ನೀರು ಸಿಗ್ತಾ ಇಲ್ಲ. ನಮ್ಮ ಸ್ನೇಹಿತರು ಹೇಳಿದ್ರು, ಕೆರೆಗಳು ನಮ್ಮ ಸ್ನೇಹಿತರು ಬೀಳಕ್ಕೆ ಹೇಳಿ ಆ ನೀರು ಕುಡ್ಕೊಂಡು ಬದುಕಲಿ ಜನ. ಈಗ ಕೆರೆಗಳನ್ನ ಹಾಳು ಮಾಡಿ ಇವತ್ತು ಬಿಲ್ಡಿಂಗ್ಗಳ ಮೇಲೆ ಬಿಲ್ಡಿಂಗ್ಗಳು ಕಟ್ಬಿಟ್ಟು ಇವತ್ತು ಉದ್ಯಮಕ್ಕೋಸ್ಕರ ಬೆಂಗಳೂರು ನಗರನ IT ಸೆಕ್ಟರ್ ಮಾಡ್ಕೊಂಡು ಇವತ್ತು ಇನ್ನು ಇವಾಗೂ ನಾವು ಸರ್ ಶುಕ್ರವಾರ ಶನಿವಾರ ಭಾನುವಾರ ಆದ್ರೆ ಈಗಲೂ MG ರೋಡ್ ಪಬ್ಬು ಬಾರ್ಗಳಲ್ಲೆಲ್ಲ ಸುತ್ತಾರಲ್ಲ, ಅವ್ರಗಳಿಗೆ ಬರ್ಬೇಕು ನೆಕ್ಸ್ಟ್ ನೀರಿನ ಅಭಾವ. ಸುತ್ತಲೇ ಈ ಜನಕ್ಕೆ ನೀರು ಗೊತ್ತಾಗ್ಲಿ. ಬಂದಿದೆ ಸರ್, ಅವ್ರಿಗೆ ಖಂಡಿತ ಈಗ ಬಂದಿದೆ. ನಿಜವಾಗಿಯೂ ಸಹ ರಿಯಲ್ ಎಸ್ಟೇಟ್ ಏನು ನಮ್ಮ ಸ್ನೇಹಿತರು ಹೇಳಿದ್ರು, ಇವತ್ತು ಕಾಂಕ್ರೀಟ್ ನಗರ ಆಗಿ ಏನು ಬಿಂಬಿಸ್ತಾ ಇದೆಯೋ, ನೀರಿನ ವ್ಯವಸ್ಥಿತವಾದಂತಹ ನೀರಿನ ಸೌಲಭ್ಯಗಳನ್ನು ಮಾಡಿ ಲೇಔಟ್ಗಳನ್ನ ಮಾಡ್ತಕ್ಕಂಥದ್ದು, ಅಪಾರ್ಟ್ಮೆಂಟ್ಗಳು ಕಟ್ತಕ್ಕಂಥದಕ್ಕೆ ನಕ್ಷೆಗಳಿಗೆ ಅವರು ಅನುಮತಿ ಕೊಡುವಂಥದ್ದು ಸರ್ಕಾರ ಮಾಡಬೇಕಾಗಿತ್ತು. ಈಗಾಗಲೇ ಕಾಲ ಮಿಂಚು ಹೋಗಿದೆ. ನಾವು ಎಷ್ಟು ಹೇಳಿದ್ರು ಕೂಡ ಇರ್ತಕ್ಕಂಥ ಜನರು ಏನು 1.3 ಕೋಟಿಗೆ ಹೆಚ್ಚು ಜನಸಂಖ್ಯೆ ಬೆಂಗಳೂರಲ್ಲಿದೆ, ಅವ್ರಿಗೆ ನಾವು ನೀರು ಕೊಡ್ಲಿಕ್ಕೆ ಇನ್ನು ಗ್ರಾಮಾಂತರ ಪ್ರದೇಶದಲ್ಲಿ ನೋಡಿದ್ರೆ ಹೀನಾಯ ಪರಿಸ್ಥಿತಿ ಸರ್. ಇವತ್ತು ಎಂತಹ ಒಂದು ಪರಿಸ್ಥಿತಿ ಬಂದಿದೆ ಅಂದ್ರೆ, ಈ ಬಿಸಿಲಿನ ತಾಪಮಾನದಲ್ಲಿ ಒಂದೊಂದು ಬಿಂದಿಗೆಗೂ ಕೂಡ ದಿನದ ಕಾಯಕವನ್ನು ಮರೆತು, ಅಂದ್ರೆ ಕೆಲಸಕ್ಕೆ ಹೋಗೋದನ್ನ ಮರೆತು ನೀರಿಗೆ ಇವತ್ತು ಓಡಾಡುವಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ ಸರ್. 2 ತಿಂಗಳು ರಜಾ ಕೊಡ್ಲಿ ಬಿಡಿ ಸರ್ಕಾರ, ಸಾಯ್ಲಿ ಜನ, ಸಾಯ್ಲಿ. ಅದನ್ನೇ ಹೇಳ್ತಾ ಇರೋದು. ಇವತ್ತು ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ, ನೀರಿಗೋಸ್ಕರ ಈ ಜಲಕ್ಷಾಮ ಹಿಂದೆ 3 ವರ್ಷದ ಹಿಂದೆನೆ ನಾವು ಹೇಳಿದ್ವಿ, ಜನಸಾಮಾನ್ಯರಿಗೆ ಅರ್ಥ ಆಗ್ಲಿಲ್ಲ. ಪರಿಸರವಾದಿಗಳು 100 ಸರಿ ಬಡ್ಕೊಂಡು ಸತ್ರು, ಇವ್ರುಗಳಿಗೆ ಐಷಾರಾಮಿನೇ ಬೇಕಾಗಿತ್ತು. ಬರ್ಲಿ, ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ, ಈ ಸಂದರ್ಭದಲ್ಲಿ ಯಾಕೆ ಕೋವಿಡ್ ಬರ್ಲಿಲ್ಲ ಅನ್ಬಿಟ್ಟು ಮನೆ ಬಾಗಿಲು ಒಳಗಡೆ ಬಾಗಿಲು ಹಾಕೊಂಡು ಸಾಯ್ಲಿ ಜನ. ಈ ನೀರಿನ ಕ್ಷಾಮ ಇನ್ನೂ ದೊಡ್ಡದಾಗಿ ಬರುತ್ತೆ. ನಾನು ಹೇಳ್ತಾ ಇದ್ದೀನಿ, ಇನ್ನೂ ದೊಡ್ಡದಾಗಿ ಬರುತ್ತೆ. ನಾನು ಹೇಳ್ತಾ ಇದ್ದೀನಿ ನೋಡಿ, ಇದಕ್ ಮಾಡಿದ್ದುಣ್ಣೋ ಮಾರಾಯ ಅಂತಾರೆ. ಇವತ್ತು ನಾವು ಮಾಡಿದ ಕರ್ಮಗಳು ನಾವೇ ಅನುಭವಿಸ್ತಾ ಇದೀವಿ. ಶಾಪ. ಬೆಂಗಳೂರಿನಲ್ಲಿ ಉದ್ಭವಿಸಿರುವಂತಹ ನೀರಿನ ಸಮಸ್ಯೆ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ತಜ್ಞರು ಕೂಡ ನಮ್ಮ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿ ಈ ಸಮಸ್ಯೆ ಬರೋಕೆ ಕಾರಣ ಏನು, ಯಾರಿಗೆಲ್ಲ ಸಮಸ್ಯೆ ಆಗ್ತಾ ಇದೆ, ಇದ್ರ ಬಗ್ಗೆ ಮಾತನಾಡ್ತಾ ಇದ್ರು. ಗಮನಿಸ್ತಾ ಹೋಗೋದಾದ್ರೆ ಸಾಕಷ್ಟು ಸಮಸ್ಯೆಗಳು ನಮ್ಮ ಬೆಂಗಳೂರಿನಲ್ಲಿ ಇವೆ. ಈಗ ನಾನು ಮಧುಕರ್ ಶೆಟ್ಟಿ ಅವರನ್ನ ಮಾತಾಡಿಸ್ತೀನಿ. ಸರ್, ಈಗ ಹೋಟೆಲ್ನವರಿಗೆ ಸಮಸ್ಯೆ ಆಗಿದೆ, ಖಂಡಿತವಾಗ್ಲೂ ಸರ್ಕಾರದ ರೂಲ್ಸ್ ಇದೆ, ಹೋಟೆಲ್ಗೆ ಬಂದಂಥ ಗ್ರಾಹಕರಿಗೆ ನೀರು ಕೊಡಬೇಕು, ಕುಡಿಯೋಕ್ಕೆ ಫ್ರೀಯಾಗಿ ನೀರು ಕೊಡಬೇಕು, ಅಷ್ಟೇ ಅಲ್ಲದೆ ಅವರಿಗೆ ವಾಶ್ರೂಮನ್ನು ಕೂಡ ಕೊಡಬೇಕು ಅಂತೇಳಿ. ಈಗ ನೀರಿನ ಸಮಸ್ಯೆ ಉದ್ಭವಿಸಿದೆ. ಈ ನಿಟ್ಟಿನಲ್ಲಿ ನಿಮ್ಮ ಬಗ್ಗೆ ಸರ್ಕಾರ ಗಮನ ಹರಿಸ್ತಾ ಇದೆಯಾ ಇಲ್ವಾ ಎನ್ನುವಂಥದ್ದು ಸರ್? ಇಲ್ಲ, ಗಮನ ಹರಿಸಲಿಕ್ಕೆ ಈಗ ಸರ್ಕಾರದ ಹತ್ರನೇ ಉತ್ತರ ಇಲ್ಲ. ಈಗಾಗಲೇ ಮಾಧ್ಯಮದಲ್ಲಿ ಮಿತ್ರರು ಮಾತಾಡಿದ್ರು. ಕೆಂಪೇಗೌಡರು ನಮ್ಮ ಬೆಂಗಳೂರು ನಗರವನ್ನು ಕಟ್ಟುವಾಗ ಒಂದಷ್ಟು ಕನಸನ್ನ ಹಾಗೆ ಒಂದಷ್ಟು ಕಲ್ಪನೆಯನ್ನು ಕೂಡ ಇಟ್ಕೊಂಡಿದ್ರು. ಬಹುಶಃ ಬೆಂಗಳೂರಿನ ಸುತ್ತಮುತ್ತ ಅನೇಕ ಕೆರೆಗಳಿದ್ವು. ಹಲ್ಸೂರು ಕೆರೆ ಇರ್ಬೋದು, ಕೆಂಪಾಮುದಿ ಇರ್ಬೋದು, ಅಥವಾ ತಾವರೆಕೆರೆ ಇರ್ಬೋದು, ಬಹಳಷ್ಟು ಕೆರೆಗಳು ಸುತ್ತಮುತ್ತ ಇತ್ತು. ನೀರು ಸಂಗ್ರಹ ಆಗ್ತಾ ಇತ್ತು, ಮಳೆ ಬಂದಂತ ನೀರು. ಇವತ್ತು ನಮ್ಮ ನಾಡು ಅಥವಾ ನಮ್ಮ ನಗರ ಕಾಂಕ್ರೀಟ್ ಮಯ ಆಗಿದೆ. ಸಿಕ್ಕಾಪಟ್ಟೆ ಅಪಾರ್ಟ್ಮೆಂಟ್ಗಳನ್ನ ಕಟ್ಟುವುದರ ಮೂಲಕ ಪ್ರತಿಯೊಂದು ಅಪಾರ್ಟ್ಮೆಂಟ್ ಕ್ಯಾಂಪಸ್ ಅಲ್ಲೂ ಕೂಡ 10 ರಿಂದ 15 ಬೋರ್ವೆಲ್ ಹಾಕಿದ್ದಾರೆ. ಅದು ಎಷ್ಟು, 1,000 ದಿಂದ 1,500 ಅಡಿವರೆಗೆ. ಆದ್ರೂ ಕೂಡ ನೀರು ಸಿಗ್ತಾ ಇಲ್ಲ. ಕಾರಣ ಏನು? ನಮ್ಮಲ್ಲಿ ಅದಕ್ಕೆ ಬೇಕಾದಂತ ಪೂರಕ ವ್ಯವಸ್ಥೆಯನ್ನ ಮಾಡ್ಕೊಂಡೇ ಇರುವುದರಿಂದ. ಹಾಗೆಯೇ ನೀವು ಅಪಾರ್ಟ್ಮೆಂಟ್ ಅಲ್ಲಿ ಹೋಗಿ ಬೇಕಾದ್ರೆ ಚೆಕ್ ಮಾಡಿ, ಸರ್ಕಾರ ಹೇಳ್ತದೆ. ಅಥವಾ ಅವರಿಗೆ ಪ್ಲಾನ್ ಸ್ಯಾಂಕ್ಷನ್ ಮಾಡುವಾಗ ನೀವು ರೈನ್ ವಾಟರ್ ಮಾಡ್ಬೇಕು ಅಂತ ಹೇಳ್ತಾರೆ. ಎಷ್ಟು ಅಪಾರ್ಟ್ಮೆಂಟ್ ಅವರು ಅದನ್ನ ಪಾಲಿಸಿದ್ದಾರೆ ಮಾಡ್ಬೇಕು ಅಂತ ಹೇಳ್ತಾರೆ. ಸುಮ್ಮನೆ ಜನರಿಗೆ ತೋರ್ಸ್ಲಿಕ್ಕೆ ಮಾಡ್ತಾರೆ. ವಾಟರ್ ವೇಸ್ಟ್ ಆಗಿ ಹೋಗ್ತಾ ಇದೆ. ಅದ್ರ ಜೊತೆಯಲ್ಲೂ ಕೂಡ PWSSC ಅವರ ಕಾವೇರಿ ವಾಟರ್ ಇರ್ಬೋದು ಅಥವಾ ಕಾರ್ಪೊರೇಷನ್ ವಾಟರ್ ಇರ್ಬೋದು, ನೀವು ರಸ್ತೆ ಬದಿಯಲ್ಲಿ ಹೋಗ್ತಾ ಇದ್ರೆ ಕಾಣಿಸ್ತದೆ ನಮಗೆ ವಾಟರ್ ಪೋಲ್ ಆಗುವಂತದ್ದು. ಮೀಟರ್ ಇಲ್ಲದೆ ಎಷ್ಟು ಜನ ವಾಟರ್ ನ ಯೂಸ್ ಮಾಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಸರ್ಕಾರ ಒಂದು ತಹಬದಿಗೆ ತಂದಾಗ ಮಾತ್ರ ಜನರಿಗೆ ಈ ಸಂದರ್ಭದಲ್ಲಿ, ಬಹುಶಃ ಇನ್ನೊಂದು 15 ದಿನದಲ್ಲಿ ಮಳೆ ಬಾರದೇ ಇದೆ, ಖಂಡಿತ ಅಲ್ಲೋಲ ಕಲ್ಲೋಲ ಆಗತ್ತೆ. ಈಗಾಗಲೇ ಮಂಗಳೂರು ಇರ್ಬೋದು, ಉತ್ತರ ಕರ್ನಾಟಕದಲ್ಲಿ ಇರ್ಬೋದು, ಅಥವಾ ನೀವು ಬೆಂಗಳೂರು ದೇವನಹಳ್ಳಿ, ಚಿಕ್ಕಬಳ್ಳಾಪುರ ಆ ಕಡೆ ಎಲ್ಲ ಹೋದ್ರೆ ಬಹಳಷ್ಟು ನೀರಿನ ಸಮಸ್ಯೆ ಇದೆ. ನೀವು 2000 ಕಳೆದ
ವರ್ಷ 1-2 ವರ್ಷದ ಹಿಂದೆ ಮಂಗಳೂರಲ್ಲಿ ಒಂದು ಟ್ಯಾಂಕರ್ ವಾಟರ್ನ ಕಾಸ್ಟ್ 4,000 ರಿಂದ 6,000 ರೂಪಾಯಿ. ಈ ಸಾರಿ ಅದು ಡಬಲ್ ಆಗುತ್ತೆ. ಹಾಗಾಗಿ ಈಗಲೇ ಕೂಡ ಅದಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡಬೇಕು. ನಾವು ನಮ್ಮ ಹೋಟ್ಲಲ್ಲಿ ಪಾರ್ಟಿ ಹಾಲ್ ಇರ್ಬೋದು ಅಥವಾ ರೂಮ್ ನಲ್ಲಿ ಗೆಸ್ಟ್ ಗಳು ಇರ್ತಾರೆ, ಅವರಿಗೆ ನಾವು ನೀರಿಲ್ಲ ಅಂತ ಆಗಲ್ಲ. ಅದರ ಜೊತೆಗೆ ಸರ್ಕಾರವು ಕೂಡ ಬಂದ ಸಾರ್ವಜನಿಕರಿಗೂ ಕೂಡ ನೀವು ನೀರು ಕೊಡ್ಬೇಕು ಅಂತ ಹೇಳುತ್ತೆ. ಅದಕ್ಕೆ ಪೂರಕ ವ್ಯವಸ್ಥೆಯನ್ನ ಬಿಲ್ ನಾವು ಕಟ್ತೀವಿ, ಬಿಲ್ ಕಟ್ಲಿಕ್ಕೆ ನಮ್ಗೆ ಪ್ರಾಬ್ಲಮ್ ಇಲ್ಲ. ಆದ್ರೆ ಸರ್ಕಾರ ಬೇಕಾದಂತ ವ್ಯವಸ್ಥೆಯನ್ನ ಮಾಡಬೇಕಾಗಿದೆ. ಹಾಗೆ ನಮ್ಮ ಕಿಚನ್ ಏರಿಯಾದಲ್ಲಿ ಅಥವಾ ನಾವು ನೀರು ಬಳಸುವಂತ ಜಾಗದಲ್ಲಿ ನಮ್ಮ ಹುಡುಗರಿಗೆ ಅಥವಾ ನಮ್ಮ ಕಾರ್ಮಿಕರಿಗೆ ನಾವು ಗೈಡ್ ಲೈನ್ ಮಾಡಿದೀವಿ. ನೀವು ವಾಟರ್ ವೇಸ್ಟ್ ಆಗದ ಹಾಗೆ, ವಾಟರ್ ಪೂಲ್ ಆಗದ ಹಾಗೆ ನೀರನ್ನ ಮಿತವಾಗಿ ಬಳಸಬೇಕು. ಆದ್ರೆ ಬರುವಂತ ಗ್ರಾಹಕರು 2,000 ರಿಂದ 3,000 ಜನ ಒಂದೊಂದು ಹೋಟ್ಲಿಗೆ ಡೈಲಿ ಬರ್ತಾರೆ. ಅವ್ರನ್ನ ಯಾರು ಕಾಯ್ಲಿಕ್ಕಾಗತ್ತೆ? ಟ್ಯಾಪ್ ಹೀಗೆ ಓಪನ್ ಮಾಡಿ ಇಟ್ಟುಕೊಂಡೇ ಮುಖ ತೊಳಿತಾರೆ, ಕನ್ನಡಕ ತುಳಿತಾರೆ, ನೀರು ಬಿಡ್ತಾ ಇರ್ತಾರೆ, ಏನು ಮಾಡ್ಲಿಕ್ಕೆ ಆಗಲ್ಲ. ಇವೆಲ್ಲವೂ ಕೂಡ ಮಿತ್ರರು ಹೇಳಿದ ಹಾಗೆ ನಮಗೆ ಒಂದು ಅವೇರ್ನೆಸ್ ಬರ್ಬೇಕು. ಇನ್ನು ಮುಂದಕ್ಕಾದ್ರೂ ಕೂಡ ನಾಳೆ ಹಾಹಾಕಾರ ಹಾಕುವುದಕ್ಕಿಂತ ಮುಂಚೆ ಈಗಾದ್ರೂ ಕೂಡ ನಾವು ಬಗ್ಗೆ ಏನ್ ಮಾಡಬಹುದು, ನನ್ನಿಂದ ದೇಶಕ್ಕೆ ಅಥವಾ ನಾಡಿಗೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಪ್ರತಿಯೊಬ್ಬರು ಕೂಡ ಥಿಂಕ್ ಮಾಡಿದ್ರೆ ಖಂಡಿತವಾಗಿಯೂ ನಮ್ಮ ಮನೆಯಲ್ಲಿ ನೀರ್ ಬರುತ್ತೆ ಅಂತ ಹೇಳಿ ನಾನು ಸಿಕ್ಕಾಪಟ್ಟೆ ನೀರ್ ಕೋಟ್ ಮಾಡಿದ್ರೆ ಅದು ರಾಜ್ಯಕ್ಕೋ ದೇಶಕ್ಕೋ ಖಂಡಿತವಾಗಿಯೂ ಕೂಡ ತೊಂದರೆ ಆಗುತ್ತೆ. ಒಂದ್ ನಿಮಿಷ ಇನ್ನೊಂದ್ 2 ತಿಂಗಳ ಕಾಲ ವಾಟರ್ ವೇಸ್ಟೇಜ್ ಇರ್ಬೋದು ಎಲ್ಲವೂ ಕೂಡ ಆಗದೆ ಇರುವ ರೀತಿಯಲ್ಲಿ ಕ್ರಮವನ್ನ ತೆಗೆದುಕೊಂಡಿದ್ದೀವಿ. ಕೆಲವು ಹೋಟ್ಲವರು ಕೂಡ ಯೂಸ್ ಅಂಡ್ ಥ್ರೋ ಪ್ಲೇಟ್ ಅನ್ನು ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಹಾಗೆ ವೆಟ್ ನ್ಯಾಪ್ಕಿನ್ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಕಾನ್ಸ್ಟಿಟ್ಯೂಷನ್ಗೆ ಹೋಗಿ ಅವ್ರ ಕೈ ತೊಳೆದು 5 ಲೀಟರ್ ನೀರ್ ವೇಸ್ಟ್ ಮಾಡೋದಕ್ಕಿಂತ ವೆಟ್ ನ್ಯಾಪ್ಕಿನ್ ಕೊಡ್ತಾ ಇದೀವಿ. ಈ ರೀತಿಯ ಕ್ರಮವನ್ನು ತೆಗೆದುಕೊಂಡಿದ್ದೀವಿ. ಸರ್, ಒಂದು ವಿಚಾರವನ್ನು ನಾನಿಲ್ಲಿ ಪ್ರಸ್ತಾಪ ಮಾಡೋಕೆ ಇಷ್ಟಪಡ್ತೀನಿ. ಸರ್, ನಿಮ್ಮೆಲ್ಲರಿಗೂ ಕೂಡ ಗೊತ್ತು, ಕಾವೇರಿ ನದಿ ನೀರಿಗಾಗಿ ಬೆಂಗಳೂರಿನ ಜನತೆ, ಕರ್ನಾಟಕದ ಜನತೆ ಎಷ್ಟು ಹೋರಾಟವನ್ನು ಮಾಡಿದ್ರು ಅಂತೇಳಿ. ಯಥೇಚ್ಛವಾಗಿ ಕಾವೇರಿ ನದಿ ನೀರು ತಮಿಳುನಾಡಿಗೆ ಹರಿದು ಹೋಗ್ತಾ ಇದೆ. ಕೆಲವೊಂದಿಷ್ಟು ಲೊಕೇಶನ್ಗಳ ಬಗ್ಗೆ ಹೇಳ್ತೀನಿ. ಮುತ್ತತ್ತಿ, ಸಂಗಮ, ಮೇಕೆದಾಟು, ಬೊಮ್ಮಸಂದ್ರ. ಇಲ್ಲಿಂದ ನೀರು ಶಿವರಾತ್ರಿ ಮುಂಚಿನ ದಿನಗಳಲ್ಲಿ ನೋಡಿದರೆ ಪ್ಲೈನ್ ಆಗಿತ್ತು, ಅಂದರೆ ತೆಳುವಾಗಿ ಹರಿತಾ ಇದ್ದಂಥ ನದಿ ನೀರು ಈಗ ಜಾಸ್ತಿ ಆಗಿದೆ. ನದಿಯಲ್ಲಿ ನೀರು ಜಾಸ್ತಿ ಆಗಿದೆ. ಹೆಂಗೆ ಬಂತು ಅಂತೇಳಿ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡೋಕೆ ಇಷ್ಟಪಡ್ತೀನಿ. ಒಂದು ನದಿ ಸರ್ ಎಲ್ಲಿಗೆ ಹರ್ಕೊಂಡು ಹೋಗ್ತಾ ಇದೆ ಅಂತ ಹೇಳೋಕೆ ತಜ್ಞನೇ ಬೇಕಾಗಿಲ್ಲ. ಆ ಊರವನು ಹೇಳ್ತಾನೆ ಈ ನದಿ ನೀರು ಎಲ್ಲಿಗೆ ಹೋಗ್ತಾ ಇದೆ ಅಂತೇಳಿ. ಇಲ್ಲಿ ಯಾರು ನಿರ್ಲಕ್ಷ್ಯ ಅಂತೇಳಿ ಸರ್? ಇರೋ ನೀರನ್ನ ಈ ಸಂದರ್ಭದಲ್ಲಿ ಬಿಡಬೇಕಿತ್ತ ಅಂತೇಳಿ. ಸರ್, ಇಲ್ಲಿ ಮೂಲವಾಗಿ ನಾನು ಏನು ಹೇಳ್ತೀನಿ ಅಂದರೆ, ಇಷ್ಟೆಲ್ಲ ಹೋರಾಟ ಮಾಡೋ ರೈತರು ಈ ಬೇಸಿಗೆ ಕಾಲ ಬಂದಾಗ ಯಾತಕ್ಕೋಸ್ಕರ ತಮ್ಮ ಕೆರೆ ಕಟ್ಟೆಗಳನ್ನು ಹೂಳೆತ್ತೋದಕ್ಕೆ ಇವರು ಪ್ರತಿಭಟನೆ ಮಾಡೋದಿಲ್ಲ? ನಾನು ಇದೇ ಸಂದರ್ಭದ ಲಾಸ್ಟ್ ಇದೇ ಚರ್ಚೆಯಲ್ಲಾದಾಗ ನಾನು ಇದನ್ನೇ ಸಮಸ್ಯೆಗೆ ಹೇಳ್ತಾ ಇದ್ದೀನಿ. ನಿನಗೆ ಕಾವೇರಿ ನೀರು ಬೇಕು, ಕಾವೇರಿ ನೀರು ನಿಂದು, ಕಾವೇರಿ ನೀರು ನಂದು, ಪ್ರತಿಯೊಬ್ಬ ರೈತಂದು. ಇಲ್ಲಿ ಕನ್ನಡಿಗರಾಗಿ ಹುಟ್ಟಿರೋಂಥ ಪ್ರತಿಯೊಬ್ಬ ಸತ್ಪ್ರಜೆಗಳದ್ದು ಕಾವೇರಿ ನೀರು ತಾನೆ. ಆ ಕಾವೇರಿ ನೀರಿಗೋಸ್ಕರ ನೀವು ಇಷ್ಟು ಹೋರಾಟ ಮಾಡೋರು ಯಾವತ್ತನ ಹೋಗಿ ಹೂಳೆತ್ತೋದಕ್ಕೆ ನೀವು ಯಾವತ್ತನ ಸಹಾಯ ಮಾಡಿದ್ದೀರಾ? ಇಲ್ಲ ಹೂಳೆತ್ತೋದಕ್ಕೆ ಯಾವತ್ತನ ಹೋರಾಟ ಮಾಡಿದ್ದೀರಾ? ಇವತ್ತು ನೋಡಿ, ಸರ್ಕಾರಗಳನ್ನ ಕೇಳಿದ್ರೆ ಇಂದಿನ ಸರ್ಕಾರಕ್ಕೆ ತೋರಿಸ್ತಾರೆ. ನಾವಿನ್ನು ಈಗ ಬಂದು 1 ವರ್ಷ ಆಗ್ತಾ ಇದೆ, ನಾವೇನ್ ಮಾಡಕ್ಕಾಗತ್ತೆ? ಇದ್ದಕ್ಕಿದ್ದಾಗೆ ಸರ್ಕಾರ ಕೇಳಿದ್ರೆ ಸರ್ಕಾರ ಅದನ್ನೇ ಹೇಳುತ್ತೆ. ಇವತ್ತು ನಾನು ಸರ್ಕಾರದ ಮೇಲೆ ದೂಷಣೆ ಮಾಡೋದಲ್ಲ, ಪ್ರತಿಯೊಬ್ಬ ನಾಗರಿಕ ಪ್ರಜೆನೂ ಅದರ ಜವಾಬ್ದಾರಿ ಆಗಿರ್ತಾನೆ. ಓಟ್ ಹಾಕುವಾಗ ನಿನಗೆ ಹೋಗ್ತಾ ಇರಲ್ವಾ ಯಾವೊಬ್ಬ ಸೂಕ್ತ ವ್ಯಕ್ತಿಗೆ ಓಟ್ ಹಾಕ್ಬೇಕು, ಯಾರೊಬ್ಬ ಸೂಕ್ತ ವ್ಯಕ್ತಿನ ನೀನು ಆರಿಸಿ ತರಬೇಕು ಅಂದ್ಬಿಟ್ಟು. ಒಬ್ಬ ಜನಪ್ರತಿನಿಧಿ ತಪ್ಪು ಮಾಡ್ತಾ ಇದ್ದಾನೆ ಅಂದ್ರೆ ಮನೆಗೆ ಹೋಗಿ ಅವನಿಗೆ ಕಪಾಳು ಕುಗಿದು ಕ್ಯಾಕರ್ ಸುಗಿದು ಬುದ್ಧಿ ಕಲಿಸ್ಬೇಕು. ಈಗ ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ಬರ್ತಾ ಇದೆ, ನಿರ್ಧಾರ ಮಾಡ್ರಿ ಎಂತವನ್ನ ನೀನು ಆಯ್ಕೆ ಮಾಡಬೇಕು. ಹಿಂದೆ ನೀವು ಮಾಡಿದಂತ ತಪ್ಪುಗಳೇನು? ಕೆರೆಕಟ್ಟೆಗಳನ್ನ ಒಣಗಿಸೋದಿಕ್ಕೆ ಕಾರಣಕರ್ತರು ಯಾರು? ಹಣಗಳನ್ನ ಬಿಡುಗಡೆ ಮಾಡಿಕೊಂಡು ಇವತ್ತು ಕೆರೆ ಕಟ್ಟೆಗಳನ್ನ ಯಾರು ಇವತ್ತು ನಾನು ಹೇಳ್ತೇನೆ, ಉತ್ತರ ಕರ್ನಾಟಕದ ಎಷ್ಟೋ ಕೆರೆಗಳಿಗೆ ಅನುದಾನಗಳನ್ನ ಬಿಡುಗಡೆ ಮಾಡ್ಕೊಂಡಿದ್ದಾರೆ. ಎಷ್ಟೋ ಜನ ಅನುದಾನ ಬಿಡುಗಡೆ ಮಾಡ್ಕೊಂಡು ಇವ್ರು ಟೆಂಡರ್ ಕಾಯ್ತಾರಂತೆ. ಗ್ರಾಮ ಪಂಚಾಯತಿನಲ್ಲಿ ಒಂದು ಕೆರೆನ ಹೂಳೆತ್ತೋದಿಕ್ಕೆ ಇವರು ಟೆಂಡರ್ ಕೊಡಬೇಕು. ಗ್ರಾಮ ಪಂಚಾಯತಿ ಪ್ರೆಸಿಡೆಂಟ್ ಯಾಕೆ ಅವ್ರ ಕೆರೆನ ಹಳ್ಳಿಯವ್ರು 4 ಜನ ಸೇರ್ಕೊಂಡು ಕೆರೆ ಎತ್ತಕ್ಕಾಗಲ್ವಾ? ಇವಾಗ ಎಂತೆಂಥ ತಂತ್ರಜ್ಞಾನ ಬಂದಿದೆ. ಇವತ್ತು ಎಂತೆಂಥ ಇಸ್ರೇಲ್ ಆಗಲಿ ನಮ್ಮ ಎಷ್ಟೋ ಬರಪೀಡಿತ ದೇಶಗಳು, ಇವತ್ತು ಆ ದೇಶಗಳು ತನ್ನ ಜನಪ್ರತಿನಿಧಿಗಳ ಒಂದು ಇದನ್ನ ತಗೊಂಡು, ಅವರೊಂದು ಮೆಸೇಜ್ನ ತಗೊಂಡು, ಅವ್ರಗಳಿಗೆ ಏನು ಬೇಕು ಬೇಡ ಅನ್ನೋದನ್ನ ಕೇಳಿ ತಿಳ್ಕೊಂಡು ಜನಸಾಮಾನ್ಯರಿಗೆ ಏನು ಬೇಕು, ಇವ್ರು ಇಷ್ಟ ಬಂದಿದ್ದೆ ಆಡಿದ್ದೆ ಆಟ, ಏನ್ ಮಾಡಿದೆ ಕಾನೂನು. ಇವ್ರ ಆಟ ಟೋಪಿಗಳು ಜಾಸ್ತಿ ದಿನ ಉಳಿಯಲ್ಲ. ನಮ್ಮ ಕರ್ಮಗಳು ನಾವೇ ಅನುಭವಿಸ್ತೀವಿ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಎಸ್ ಸರ್.
ಅರುಣ್ ಸರ್, ಗಮನಿಸ್ತಾ ಇದ್ವಿ ಎಷ್ಟೆಲ್ಲ ಸಮಸ್ಯೆ ಇದೆ. ನಾನು ಒಂದು ಎಕ್ಸಾಂಪಲ್ ಕೊಟ್ಟೆ, ಕಾವೇರಿ ಹೋರಾಟದಲ್ಲಿ ನೀವು ಕೂಡ ಭಾಗಿಯಾಗಿದ್ರಿ, ಸಾಕಷ್ಟು ಸಂಘ ಸಂಸ್ಥೆಗಳು ಭಾಗಿಯಾಗಿದ್ರು. ಆದ್ರೂ ಒಂದು ನಿಟ್ಟಿನಲ್ಲಿ ನಮ್ಗೆ ಬೇಕಾದಷ್ಟು ಇಟ್ಕೊಂಡು ಅವ್ರಿಗೆ ಕೊಡ್ತಾರೆ ಅನ್ಕೊಂಡ್ರೆ ಇರೋ ನೀರನ್ನ ಸರ್ ಸಂಕಷ್ಟದ ದಿನಗಳಲ್ಲೂ ಬಿಡ್ತಾ ಇದಾರಲ್ಲ, ಹಿಂಗಾದ್ರೆ ಮುಂದೇನು ಕತೆ ಅಂತ ನೀವು ನಿಮ್ಗೆ ಹತ್ರ ಆಗ್ಲೂ ಕೂಡ ಪ್ರಶ್ನೆಯನ್ನ ಕೇಳಿದೆ. ನೀವು ಆಗ್ಲೇ ಒಂದು ವಿಚಾರವನ್ನು ಹೇಳ್ತಾ ಇದ್ರಿ, ಯಾರಾದ್ರೂ ಬರಬೇಕು ಅಂತ ಹೇಳಿದ್ರೆ ನಮ್ಮ ಹತ್ರ ಕೇಳ್ತಾರೆ ಬೆಂಗಳೂರಲ್ಲಿ ನೀರಿದೆಯಾ ಇಲ್ವಾ, ಹೆಂಗ್ ಬಂದ್ರೆ ಉಳಿಬೋದಾ ಇಲ್ವಾ ಅಂತೇಳಿ. ಆ ಅನುಭವದ ಬಗ್ಗೆ ಹೇಳ್ತಾ ಹೋಗೋದ್ರದ್ದು ಸರ್. ಸರ್, ನಿಜವಾಗಿಯೂ ಸಹ ನಿನ್ನೆ ನಾನು ಪತ್ರಿಕೆಯಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಕಾವೇರಿ ನೀರಿನ ಸಮಸ್ಯೆ ಏನಿಲ್ಲ, ಪ್ರತಿದಿನ ನೀರು ಬಿಡ್ತಾ ಇದ್ದಾರೆ ಅಂತ ಮಾನ್ಯ ಅಧ್ಯಕ್ಷರು ಹೇಳಿಕೆ ಕೊಟ್ಟಿದ್ದಾರೆ. ಸೊ ಇನ್ನೂ 38 TMC ಇದೆ, 1.54 TMC ಬೇಕಾಗುತ್ತೆ ಬೆಂಗಳೂರಿಗೆ ಅಂತ. 20 ದಿನ 15 ದಿನ ದಿನ ಬಿಟ್ಟು ದಿನ ಇಲ್ಲ. ಈಗ ಒಂದೊಂದು ಏರಿಯಾದಲ್ಲಿ 20 ದಿನ ಆದ್ರೂ ಕಾವೇರಿ ನೀರು ಬಂದಿಲ್ಲ. ಹೌದು, ದಯಮಾಡಿ ಅಂತಹ ಏರಿಯಾಗಳು, ಯಾಕಂದ್ರೆ ನೀರು ನಮ್ಮಲ್ಲಿ ಸಫಿಶಿಯೆಂಟ್ ಇದೆ, ಕುಡಿಯೋ ನೀರಿಗೆ ಸಮಸ್ಯೆ ಇಲ್ಲ ಅಂದಮೇಲೆ ಪ್ರತಿದಿನ ಕಾವೇರಿ ನೀರು ಬಿಡಿ. ಯಾಕಂದ್ರೆ ನಾವು ಬೇರೆ ಕಡೆ ಹೋಗೋದಕ್ಕಿಂತ ಇಲ್ಲಿ ಆಹಾಕಾರ ಕೊಟ್ಟು ದುಡ್ಡು ಕೊಟ್ಟು ನೀರೇ ಬಂದಿಲ್ಲ, ನಮಗೆ ಟ್ಯಾಂಕರ್ಗಳೇ ಬಂದಿಲ್ಲ ಅಂದ್ರೆ ಈಗ ನಮಗೆ ಸಮರ್ಪಕವಾಗಿ ನೀರಿದೆ ಅನ್ನುವಂತಹ ಸಮರ್ಥನೆ ಮಾತು ಹೇಳೋದಕ್ಕೂ ಮುಂಚಿತವಾಗಿ ಕಾವೇರಿ ನೀರನ್ನು ಪ್ರತಿದಿನ ಬೆಂಗಳೂರಿಗೆ ಕೊಟ್ಟರೆ ಅಟ್ಲೀಸ್ಟ್ 100ಕ್ಕೆ ಶೇಕಡ 50% ಜನ ಆದ್ರೂ ನೆಮ್ಮದಿಯಲ್ಲಿ ಜೀವನ ಮಾಡ್ಬೋದಲ್ವಾ? ಸೊ ಈ ನಿಟ್ಟಿನಲ್ಲಿ ನಾವು ಕೂಡ ಯೋಚನೆ ಮಾಡಬೇಕಾಗುತ್ತೆ. ನಮ್ಮ ಮನೆಯಲ್ಲೇ ನಮಗೆ ಸಮೃದ್ಧಿಯಾದಂತಹ ನೀರಿಲ್ಲ, ಇನ್ನು ಬೇರೆ ಮನೆಗೆ ಕೊಡುವಂತದ್ದು ನಿಜವಾಗ್ಲೂ ಇದು ಒಂದು ಕೊಡೋದು. ಮಳೆ ನೀರು ಕೊಯ್ಲ್ ಬಗ್ಗೆ ಇವಾಗ ಎಲ್ಲ ಮಾತಾಡ್ತೀವಲ್ಲ, ಸರ್ಕಾರ ಒಂದು ಆದೇಶ ಹೊರಡಿಸ್ಲಿ, ಪ್ರತಿಯೊಂದು ಮನೆಗೂನು ಮಳೆ ನೀರು ಕೊಯ್ಲು ಹಾಕೋಬೇಕು, ಇಂಗು ಗುಂಡಿಗಳನ್ನ ಮಾಡ್ಬೇಕು ಅಂದ್ಬಿಟ್ಟು. ಇಂಗು ಗುಂಡಿ ಮಾಡಲ್ಲ, ಅಲ್ಲಿ ಎಲ್ಲ ಮಳೆ ನೀರು ಬಂದಿದ್ದೆಲ್ಲ ಏನಾಗುತ್ತೆ, ಮೋರಿಗೆ ಹರ್ಕೊಂಡು ಹೋಗುತ್ತೆ, ಮೋರಿಗೆ ಹರಿದಿದ್ ರಾಜಕಾಲುವೆಗೆ ಹೋಗುತ್ತೆ, ರಾಜಕಾಲುವೆಗೆ ಹರಿದಿದ್ ಹೋಗಿ ನದಿ ಇದು ಕೆರೆ ತುಂಬುತ್ತೆ, ಕೆರೆ ತುಂಬಿದ ನದಿ ಊರೆಲ್ಲ ಸೇರ್ಕೊಳ್ಳುತ್ತೆ. ನೀರ್ ಎಲ್ಲಿಂಗ್ತಾ ಇದೆ ಅದನ್ನ ಗಬ್ಬೆ ಬುರ್ಸಿ ಹಾಳು ಮಾಡಿಟ್ಟಿದೀವಿ. ಇವತ್ತು ನಾನು ಹೇಳ್ತೀನಿ ಸರ್, ಎಷ್ಟು ಕೈಗಾರಿಕೆಗಳಿಗೆ ಇವತ್ತು ನೀವು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಗ್ಲಿ, ಒಂದು ಸಂಬಂಧಪಟ್ಟಂತ ಇಲಾಖೆಗಳು ಎಷ್ಟರ ಮಟ್ಟಿಗೆ ಹೋಗಿ ಚೆಕ್ ಮಾಡಿದಾವೆ, STPಗಳು ಎಷ್ಟು ಫ್ಯಾಕ್ಟ್ರಿಗಳಿಗೆ ಹಾಕಿದ್ದಾರೆ ಸರ್. ಇವತ್ತು ಕಲುಷಿತ ನೀರುಗಳನ್ನ ಕೆರೆ ರಾಜಕಾಲುವೆಗಳಿಗೆ ಬಿಟ್ಟು ಕೆರೆಗಳನ್ನ ಹಾಳು ಮಾಡಿದ್ರು ಸರ್. ನಮ್ಮ ವೃಷಭಾವತಿ ನದಿ ನೀರು ಎಲ್ಲಿ ಹುಟ್ಟಿದ್ದು? ಇದೇ ನಮ್ಮ ಇದು ಎಲ್ಲಿ ನಮ್ಮ ಬಸವನಗುಡಿ, ಬಸವನ ಪಾದದಡಿಯಲ್ಲಿ ಹರಿತಿದ್ದಂತಹ ವೃಷಭಾವತಿ ನದಿ ನೀರ್ನ ಇವತ್ತು ಮೂಲನೇ ಇಲ್ದಂಗ್ ಮಾಡ್ಬಿಟ್ರಲ್ಲ. 5 ನದಿಗಳ ಉಗಮ ಸ್ಥಾನ ಆದಂತ ನಂದಿ ಬೆಟ್ಟದಲ್ಲಿ ಇವತ್ತು ಅದನ್ನ ಕಮರ್ಷಿಯಲ್ ಮಾಡಿ ಯಾರೋ ಒಬ್ಬ ಸ್ವಾಮೀಜಿಗೆ ಕರ್ಕೊಂಬಂದು ಅಲ್ಲಿ ಒಂದು ದೇವಸ್ಥಾನ ಮಾಡ್ಬಿಟ್ಟು ಅವ್ನು ಲೇಸರ್ ಲೈಟ್ ಹಾಕ್ಬಿಟ್ಟು ಅವ್ನು ಕುಣಿಸಿ ಕುಪ್ಪುಳಿಸ್ಬಿಟ್ಟು ಇದ್ ಮಾಡ್ರಿ. ಅವನ್ನ ಕೇಳಿ ಇವತ್ತು ಹೇಳ್ತಾನಲ್ಲ, ನಾನು ಮಣ್ಣು ಉಳಿಸ್ತೀನಿ, ಅದು ಉಳಿಸ್ತೀನಿ, ಇದು ಉಳಿಸ್ತೀನಿ ಅಂತ. ಆಶ್ರಮ ಕಟ್ಕೊಳ್ಳೋದಿಕ್ಕೆ ಇವ್ರು ಮಾಡ್ಕೊಂಡು ಮಾಟಮಯ ಮಾಡ್ತಾರೆ. ಕರೀರಿ ಅಂತವ್ರನ್ನ ಇವತ್ತು ನೀರ್ ತರ್ಸಿಯ ಕೇಳಿ ಭಜನೆ ಮಾಡ್ಲಿ. ಮಳೆ ಬಂದ್ಬಿಡ್ಸ್ಬಿಡ್ತಾನ ಭಜನೆ ಮಾಡ್ಬಿಟ್ಟು ಇವತ್ತು ಶಿವರಾತ್ರಿಗೆ ವಿರುದ್ಧ ಭಜನೆ ಮಾಡಿಸಿದ್ರಲ್ಲ, ಇವತ್ತು ನಂದಿ ಬೆಟ್ಟನ ಹಾಳು ಮಾಡಿ ಕುಲ್ಸಿದ್ರಲ್ಲ, ಅದ್ರ ಬಗ್ಗೆ ಯಾವತ್ತ ಯಾರನ್ನ ಗಮನ ಹರಿಸಿದ್ರ? ಅಲ್ಲಿನ ಕಮರ್ಷಿಯಲ್ ಮಾಡಿಟ್ಟಿದ್ದಾರೆ ಸರ್, ಒಂದೊಂದು ಜಾಗನ ಕಮರ್ಷಿಯಲ್ ಮಾಡಿಟ್ಟಿದ್ದಾರೆ. ಆ ಬೆಟ್ಟದ ಹತ್ರ ಇದ್ದಂತ ಬಫರ್ ಝೋನ್ಗಳನ್ನ ಎಲ್ಲ ಏನು ರೆಸಾರ್ಟ್ಗಳು, ಇವ್ರುಗಳು ಬೇಕಾಗುವಂತ ಕೆಫೆಗಳು, ಪಬ್ಗಳು, ರೆಸ್ಟೋರೆಂಟ್ಗಳು ಇದನ್ನ ಮಾಡಿ ನಂದಿ ಬೆಟ್ಟನ ಹಾಳು ಮಾಡಿಟ್ರಲ್ಲ. ಇವತ್ತು ಅದನ್ನ ಬಗ್ಗೆ ಯಾರು ಮಾತಾಡ್ತಾರೆ? ಎಸ್ ಸರ್, ಮಾತಾಡ್ತೀನಿ ನಿಮ್ಮನ್ನ. ಎಸ್ ವೀಕ್ಷಕರೇ, ಕೆಲವೊಂದಿಷ್ಟು ಸಮಸ್ಯೆಗಳು ಇವೆ ಅಂತೇಳಿದ್ರೆ ಸರ್ಕಾರ ತೆಗೆದುಕೊಳ್ಬೇಕಾದಂಥ ಕ್ರಮವನ್ನು ತೆಗೆದುಕೊಂಡಿಲ್ಲ. ಹೀಗಾಗಿ ಬೆಂಗಳೂರಿನಲ್ಲಿ ಸಮಸ್ಯೆಗಳು ಉಂಟಾಗಿವೆ. ಪ್ರಮುಖವಾಗಿ ಪರಿಸರ ಸಂರಕ್ಷಣೆ ಬಗ್ಗೆಯೂ ಕೂಡ ಹೇಳ್ತಾ ಇದ್ರು. ನದಿಗಳನ್ನೇ ಮುಚ್ಚಿದ್ದಾರೆ, ಹೀಗಾಗಿ ಬೆಂಗಳೂರಿಗೆ ನೀರಿನ ಸಮಸ್ಯೆ ಉಂಟಾಗ್ತಾ ಇದೆ ಅಂತ. ಎಸ್, ನೀರಿನ ಸಮಸ್ಯೆಯನ್ನ ತಡೆಯೋಕೆ ಎಲ್ರಿಗೂ ಕೂಡ ನೀರು ಸಿಗಬೇಕು, ಕುಡಿಯೋಕೆ ನೀರು ಸಿಗಬೇಕು ಅಂತೇಳಿ ಸರ್ಕಾರ ಒಂದಷ್ಟು ಕ್ರಮಗಳನ್ನ ಕೂಡ ಈಗಾಗಲೇ ಕೈಗೊಂಡಿದೆ. ಏನಪ್ಪಾ, ಕುಡಿಯೋಕೆ ನೀರನ್ನ ಹೊರತುಪಡಿಸಿ ಅನ್ಯ ಬಳಕೆಗೆ ನೀರನ್ನ ಅಂತ ಹೇಳಿದ್ರೆ ನೀವು ಕಾರ್ ತೊಳೆಯಂಗಿಲ್ಲ, ಮನೇಲಿ ಗಾರ್ಡನ್ ಇದ್ರೆ ನೀರು ಹಾಕೋಂಗಿಲ್ಲ, ಹಾಗಾದ್ರೆ ಹೆಂಗ್ ಮಾಡೋದು? ಈ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಹೋಗೋಣ. ಅರುಣ್ ಸರ್, ನಿಮ್ಮ ಹತ್ರನೇ ಕೇಳ್ತೀನಿ. ಸರ್ಕಾರದವರ ರೂಲ್ಸ್ ಕೂಡ ನೀವು ನೋಡಿದ್ರಿ ಅನ್ಕೊಳ್ತೀನಿ. ನೀರು ಏನಿದೆ ಕುಡಿಯೋಕೆ ಮಾತ್ರ ಬಳಸಿ, ನಿಮ್ಮ ಬಳಕೆ ಏನಿದೆ ಅದಕ್ಕೆ ಮಾತ್ರ ಬಳಸಿ, ಅನ್ಯ ಬಳಕೆಗೆ ಇಲ್ಲ ಅಂತೇಳಿ. ನೀವು ಮನೆಯಲ್ಲಿರೋ ತೋಟ, ಕೈ ಗಾರ್ಡನ್ ಏನು ಮಾಡ್ಕೊಂಡಿರ್ತಾರೆ ಅದಕ್ಕೆ ಹಾಕಬೇಡಿ, ಕಾರ್ ತೊಳಿಬೇಡಿ, ಬೈಕ್ ತೊಳಿಬೇಡಿ. ಓಕೆ, ವಾಹನಗಳನ್ನು ತೊಳೆದೇ ಇರ್ಬೋದು, 1-2-3 ತಿಂಗಳು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಈಗ ಕೈ ತೋಟಗಳ ವಿಚಾರಕ್ಕೆ ಬರೋದಾದ್ರೆ ಹೆಂಗೆ ಸರ್? ಅನ್ಯ ಬಳಕೆಗೆ ಬೇಡ ಅಂದ್ರೆ ಹೆಂಗೆ ಸರ್? 5,000 ರೂಪಾಯಿ ದಂಡ ಹಾಕ್ತಾರೆ. ಈ ವಿಚಾರದ ಬಗ್ಗೆ ಮಾತಾಡ್ತಾ ಹೋಗೋದಾದ್ರೆ ಸರ್, ನಿಜವಾಗಿಯೂ ಸಹ ಇವತ್ತು ಏನಪ್ಪ ಅಂದರೆ ಜನಗಳ ಕಣ್ಣೆದುರಿಗೆ ಕ್ಷಾಮ, ನೀರಿನ ಅಭಾವ ಕಾಣ್ತಿರೋದ್ರಿಂದ ನಾವು ನಮ್ಮ ಸರ್ಕಾರ ಅಥವಾ ಅಧಿಕಾರದಲ್ಲಿರ್ತಕ್ಕಂಥವ್ರು ಕೊಡುವಂತಹ ಉತ್ತರ ಅದಾಗಿದೆ. ಆದರೆ
ಒಂದು ಮಾನವೀಯತೆಯಿಂದ ಯೋಚನೆ ಮಾಡಿ. ಒಂದು ಕುಟುಂಬದಲ್ಲಿ ಕುಡಿಯೋ ನೀರಿನ ಹಾಹಾಕಾರ ಇದ್ದಾಗ ಗಾಡಿಯಲ್ಲಿಂದ ತೊಳಿತಾರೆ ಸರ್. ಹೌದೌದು. ನಮ್ಮ ಮನೆಯ ಒಳಗಡೆ ನನಗೆ ತೊಳ್ಕೊಳ್ಲಿಕ್ಕೆ ಅದು ಕುಡಿಲಿಕ್ಕೆ ನೀರಿಲ್ಲ ನಾನು ತಂದ್ಬಿಟ್ಟು ನನ್ನ ಗಾಡಿಗೆ ಐಷಾರಾಮವಾಗಿ ನಾನು ಓಡಾಡ್ಲಿಕ್ಕೆ ಗಾಡಿಗೋ ಕಾರ್ಗೋ ಮತ್ತೆ ಇದಕ್ಕೆಲ್ಲ ಮನೆಗಳು ಕ್ಲೀನ್ ಮಾಡ್ಲಿಕ್ಕೋ ನೀರು ಬಳಸ್ತಕ್ಕಂಥದ್ದು ಬಹಳ ಆಕ್ಚುಲಿ ಎಲ್ಲರ ಮನೆಗಳಲ್ಲೂ ನಾವು ಅದನ್ನ ನೋಡ್ಬೋದು. ಆದ್ರೆ ಅದು ಜಾಗೃತಿ ಮೂಡಿಸ್ಬೇಕಾಗುತ್ತೆ. ಉದಾಹರಣೆಗೆ ಈಗ ಹೋಟೆಲ್ ಮಾಲೀಕರುಗಳು ಈಗಾಗಲೇ ನಾನು ಕೆಲವು ಇದರಲ್ಲಿ ಜಾಹೀರಾತುಗಳಲ್ಲಿ ನೋಡಿರ್ತಕ್ಕಂಥದ್ದು ಹೋಟೆಲ್ಗಳೆಲ್ಲ, ಯಾಕಂದ್ರೆ ಅತಿ ಹೆಚ್ಚು ನೀರು ಬಳಕೆ ಆಗಂಥದ್ದು ಹೋಟೆಲ್ಗಳು, ನಮ್ಮ PGಗಳು, ಈ ರೀತಿ ಇರ್ತಕ್ಕಂಥ ಅಡುಗೆ ಊಟದ ವ್ಯವಸ್ಥೆ ಇರೋಂಥ ಜಾಗದಲ್ಲಿ ಅಲ್ಲಿ ಈ ಒಂದು ಲೋಟ ನೀರನ್ನ ಎಷ್ಟು ಬೇಕೋ ಅಷ್ಟು ಅವಶ್ಯಕತೆವಾಗಿ ಬಳಸ್ತಕ್ಕಂಥದ್ದು. ಉಳಿದಂತ ನೀರನ್ನ ಇವಾಗ ಏನ್ ಮಾಡ್ತೀವಿ, ಒಂದು ಬಾಟ್ಲಿ ನೀರು ತಗೊಳ್ತೀವಿ, ಒಂದು ಸಣ್ಣ ಗ್ಲಾಸ್ ನೀರು ಕುಡಿದು ಉಳಿದಿರ್ತಕ್ಕಂಥ ಬಾಟ್ಲಿ ನೀರನ್ನ ಚೆಲ್ಲುವಂಥದ್ದು. ಇಂತಹ ವೈಜ್ಞಾನಿಕವಾಗಿ ಎಲ್ಲೆಲ್ಲಿ ಅದು ಪೋಲ್ ಆಗ್ತಿದೆಯೋ ನೀರು, ಹನಿ ಗೂಡಿದ್ರೆ ಹಳ್ಳ ಅಂತಾರೆ. ಹನಿ ನೀರನ್ನು ಶೇಖರಣೆ ಮಾಡೋದ್ರ ಜೊತೆಗೆ ಆಮೇಲೆ ಇವತ್ತು ಸ್ಟೀಲ್ ತಟ್ಟೆ ಪ್ಲೇಟ್ಗಳನ್ನ ತೊಳೆಯುವಂಥದ್ದಕ್ಕೆ ನೀರು ಜಾಸ್ತಿ ಹೋಗುತ್ತೆ. ಯೂಸ್ ಅಂಡ್ ಥ್ರೋ ಪ್ಲೇಟ್ಸ್ಗಳು ಅದನ್ನ ಬಳಸ್ತಕ್ಕಂಥದ್ದು. ಯಾಕಂದ್ರೆ ನಾವು ಜನಗಳು ಜಾಗೃತಿ ಆಗಿಲ್ಲ ಅಂದ್ರೆ ಯಾವ ಸರ್ಕಾರಗಳು ಬಂದ್ರು ಸಫರ್ ಪಡ್ತಕ್ಕಂಥವ್ರು ಪ್ರಜೆಗಳು. ಇವತ್ತು ನಮ್ಮಂತವ್ರು ಇವತ್ತು ಜಾಗೃತರಾಗಿ ಯಾವೆಲ್ಲ ಇವತ್ತು IT-BT ಕಂಪನಿಗಳು ಇವತ್ತು ನಾನು ನೋಡ್ತಾ ಇದ್ದೀನಿ ಬೆಳಿಗ್ಗೆಯಿಂದ ಅವ್ರು ವರ್ಕ್ ಫ್ರಮ್ ಹೋಮ್ ಕೊಡಿ ಸುಮಾರು 15 ಲಕ್ಷ ಜನ IT-BT ನಲ್ಲಿದ್ದಾರೆ. 67,000 ಕಂಪನಿಗಳು ಇದಾವೆ. ನಮಗೆ ವರ್ಕ್ ಫ್ರಮ್ ಹೋಮ್ ಕೊಡಿ ಬೇಸಿಗೆ ಮುಗಿಯೋವರೆಗೂ, ಮಳೆಗಾಲ ಬಂದಾಗ ನಾವು ಬರ್ತೀವಿ ಬೆಂಗಳೂರಿಗೆ, ನಮ್ಮ ಊರುಗಳಿಗೆ ಹೋಗ್ಬಿಡ್ತೀವಿ. ನಾವು ಬಳಸ್ತಕ್ಕಂಥ ನೀರುಗಳೇನಿದೆ ಅದು ಅಟ್ಲೀಸ್ಟ್ ಇರ್ತಕ್ಕಂಥ ಬೆಂಗಳೂರಲ್ಲಿ ಇರ್ತಕ್ಕಂಥವ್ರಿಗಾದ್ರೂ ಉಪಯೋಗ ಬರಲಿ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಅಂತಂದ್ರೆ ಎಷ್ಟು ನೀರಿನ ಬವಣೆ ಜನಗಳ ಮನಸ್ಸು ಮತ್ತು ಆ ಒಂದು ಗೊಂದಲಕ್ಕೆ ಈಡು ಮಾಡ್ತಾ ಇದೆ ನೋಡ್ಬೇಕಾಗುತ್ತೆ. ಖಂಡಿತ ಸರ್. ಕಿರಣ್ ಸರ್, ಬೆಂಗಳೂರನ್ನ ಗ್ರೀನ್ ಸಿಟಿ ಅಂತ ಕರೀತಾರೆ, ಗಾರ್ಡನ್ ಸಿಟಿ ಅಂತ ಕರೀತಾರೆ, ಸಾಕಷ್ಟು ಮರಗಳಿವೆ. ಆದ್ರೂ ಕೂಡ ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ಬರೋದಕ್ಕೆ ಇಲ್ಲಿ ಪದೇ ಪದೇ ಕಡಿತಾ ಇರುವಂತ ಮರಗಳ ಕಾರಣ. ಪದೇ ಪದೇ ಒಂದು ರಸ್ತೆ ಅಗಲೀಕರಣ ಮಾಡ್ಬೇಕಂತ ಹೇಳಿದ್ರೆ ಮರ ಕಡಿತಾರೆ, ಏನೋ ಒಂದು ಯಾರೋ ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂತ ಹೇಳಿದ್ರೆ ಮರ ಕಡಿತಾರೆ, ಫ್ಲೆಕ್ಸ್ಗಳನ್ನ ಹಾಕ್ಬೇಕು ಅಂತ ಹೇಳಿದ್ರೆ ಮರ ಕಡಿತಾರೆ, ಅಡ್ವರ್ಟೈಸ್ಮೆಂಟ್ ಬೇಕು ಅಂತ ಹೇಳಿದ್ರೆ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ತಂದು ಮರಗಳಿಗೆ ಮೊಳೆಯಿಂದ ಹೊಡಿತಾರೆ. ಏನ್ ಹೇಳ್ತೀರಾ ಸರ್ ಈ ವಿಚಾರದ ಬಗ್ಗೆ? ಸರ್, ಬೆಂಗಳೂರದೇ ಒಂದು ದೊಡ್ಡ ಸ್ಕ್ಯಾಮ್ ಸಿಟಿ ಸರ್. ಬೆಂಗಳೂರು ಸ್ಕ್ಯಾಮ್ ಗ್ರೀನ್ ಸಿಟಿ. ಇವತ್ತು ಬೆಂಗಳೂರು ನಗರದಲ್ಲಿ ಪ್ರತಿಯೊಂದು ರಸ್ತೆಗಳಲ್ಲಾಗಿರೋದು ಎಲ್ಲ ಬಂದು ಎಕ್ಸಾಟಿಕ್. ಯಾತಕ್ಕೋಸ್ಕರ ಎಕ್ಸಾಟಿಕ್ ಹಾಕಿದ್ರಿ ಇವ್ರು ಹೇಳಿ? ಇವ್ರ ಕಾಮಗಾರಿಗಳನ್ನ ಮಾಡಕ್ಕಾಗಲ್ವಲ್ಲ, ವರ್ಷ ಟೆಂಡರ್ಗಳು ಕರೆಯಕ್ಕಾಗಲ್ಲ, ಕಾಂಟ್ರಾಕ್ಟರ್ಗಳನ್ನು ಉದ್ಧಾರ ಮಾಡಕ್ಕಾಗಲ್ವಲ್ಲ. ಒಂದ್ಸರಿ ಫುಟ್ಪಾತ್ ಹಾಕಿದ್ರೆ, ಇವಾಗ ಬೇರೆ ದೇಶದಲ್ಲಿ ಒಂದ್ಸರಿ ಫುಟ್ಪಾತ್ ಹಾಕಿದ್ರೆ 10 ವರ್ಷಕ್ಕೂ 15 ವರ್ಷಕ್ಕೂ ಅದನ್ನ ಮತ್ತೆ ಮರು ಕಾಮಗಾರಿ ಮಾಡೋದಕ್ಕೆ ಇದ್ ಮಾಡ್ತಾರೆ. ಇಲ್ಲ ಹಂಗಲ್ಲ, ಒಂದು ವರ್ಷ ರಿಪೀಟ್ ಆಗ್ತಾ ಇರ್ಬೇಕು. ಏನ್ ಗಿಡಗಳು ನೆಟ್ಟಿದ್ದೀರಾ ಸರ್ ನಮ್ಮ ಬೆಂಗಳೂರು ನಗರದಲ್ಲಿ? ತಬೂಬಿಯಾ ಅಂತೆ, ಅದೇ ಏನೋ ಬೇಸಿಗೆ ಕಾಲದಲ್ಲಿ ಹೂ ಬಿಟ್ಬಿಡ್ತದಂತೆ, ಟೋಕೊಮೋ ಅಂತೆ. ಆ ವಿಧಾನಸೌಧ ಪಕ್ಕ ಅರ್ಶನ ಕಲರ್ ಹೂ ಬಿಟ್ಬಿಡ್ತು. ಅಯ್ಯೋ ಗಾರ್ಡನ್ ಸಿಟಿ ಬೆಂಗಳೂರು ನೋಡ್ರಿ, ಕಲರ್ ತೋರಿಸಿದ್ದು. ಯಾಕೆ ನಮ್ಮ ದೇಶೀಯ ಗಿಡಗಳಿರ್ಲಿಲ್ವಾ? ಇವತ್ತು ಒಂದು ಮುದುಕದ ಗಿಡ ಹಾಕಿ ಬ್ರಹ್ಮ ವೃಕ್ಷ ಅಂತಾರೆ. ನಮ್ಮ ದೇಶೀಯ ಎಷ್ಟೋ ಹೂ ಗಿಡಗಳಿದಾವೆ. ಹೊಂಗೆ ಮರ ಇದೆ ಸರ್. ಹೊಂಗೆ ಮರ ಇವತ್ತು ಬೇಸಿಕ್ ಕಾನ್ಸೆಪ್ಟ್ ಆಗೋಯ್ತು. ಇನ್ನು ಅದರಲ್ಲೇ ಹೂನ ನೋಡಕ್ ಹೋದ್ರೆ ಬಹಳಷ್ಟು ಇದೆ ಸರ್. ಸಂಜೆ ಮಲ್ಲಿಗೆ ಅಂತೆ, ಇನ್ನು ಹೆಚ್ಚಿನ ರೀತಿಯಲ್ಲಿ ನಮ್ಮ ಹೂ ಗಿಡಗಳನ್ನು ಇವತ್ತು ಎಷ್ಟೋ ಜನ ವಿಜ್ಞಾನಿಗಳು ಇವತ್ತು ನಾವು ತಲೆ ಕೆಡಿಸ್ಕೊಂಡ್ರೆ ಬೆಂಗಳೂರು ನಗರದಲ್ಲಿ ಅರ್ಧಕ್ಕರ್ಧ ಟೋಕೊಮಾ ಮತ್ತೆ ಇವನ್ನ ತಬೂಬಿಯಾನ ಹಾಕಿ ಗಬ್ ಮಾಡಿಸಿ ಹಾಳು ಮಾಡಿದ್ದೀರಾ. ಆ ಟೋಕೊಮಾ ಮರದಲ್ಲಿ ಯಾವತ್ತನ, ಅವು ತಬೂಬಿಯಾ ಮರದಲ್ಲಿ ಯಾವತ್ತನ ಬಂದು ಪಕ್ಷಿಗಳು ಗೂಡು ಕಟ್ತಾವ? ಒಂದು ಆಲದ ಮರ ನೆಟ್ರೆ 5 ಲಕ್ಷ ನೀರನ್ನ ಶೇಖರಣೆ ಮಾಡಿಟ್ಕೊಳ್ಳುತ್ತೆ. ಒಂದು ಹಳ್ಳಿ ಮರ ನೆಟ್ರೆ 1,500 ಇಂದ 2,000 ನೀರನ್ನ ಶೇಖರಣೆ ಮಾಡಿಟ್ಕೊಳ್ಳುತ್ತೆ. ಒಂದು ಬೇವಿನ ಮರ ನೆಟ್ರೆ ನಮ್ಗೆ ಎಷ್ಟು ತಂಪಾದ ಗಾಳಿ, ಎಷ್ಟು ಆರೋಗ್ಯಕರವಾದಂತಹ ನಮ್ಮ ಸಸಿಗಳನ್ನ ಬಿಟ್ಟು ವಿದೇಶಿ ತಳಿಗಳನ್ನ ತಗೊಂಬಂದಿಟ್ಟು ಅವು ನೀರ್ ಶೇಖರಣೆ ಮಾಡಲ್ಲ. ಭೂಮಿನಲ್ಲಿ ಬೇರಿಂಗಲ್ಲ. ಬೇಸಿಗೆಗಾಲ, ಮಳೆಗಾಲ, ಆಗಾಲ ಈಗಾಲ ಬಂದಾಗ ಬಿದ್ದೋಗ್ತವೆ ಎಲ್ಲ ಟೊಳ್ಳು ಮರಗಳು. ಈ ಟೊಳ್ಳು ಮರಗಳನ್ನ ಇಟ್ಕೊಂಡು ಟೊಳ್ಳು ಬೆಂಗಳೂರಿದು, ಟೊಳ್ಳು ಹಸಿರು. ಬೆಂಗಳೂರು ನಗರನ ಯಾರು ಹಸಿರೀಕರಣ ಮಾಡಿಲ್ಲ, ಗಬ್ಬೆ ಬುರ್ಸಿ ಹಾಳು ಮಾಡಿಟ್ಟಿದ್ದಾರೆ. ನಿಮ್ ಕಣ್ಣು ಮುಂದೆ ಮಾತ್ರ ಅದು ಹೂ ಬಿಡುತ್ತೆ. ಆ ಹೂ ಬಿಟ್ಟಂತ ಮರ ಮೇಲೆ ಕೆಸ ಕೊಡುತ್ತೆ ಅಷ್ಟೇ. ಅದರಿಂದ ಏನೂ ಪ್ರಯೋಜನ ಇಲ್ಲ. ಇವತ್ತು ವಿಜ್ಞಾನ ಏನ್ ಹೇಳುತ್ತೆ? ಇವತ್ತು ಸರ್ ನಮ್ಮ ವಿಜ್ಞಾನಿಗಳು ಹೇಳೋ ಒಂದು ಪಾಯಿಂಟ್ ನ ಯಾವತ್ತಾನ ನಮ್ಮ ರಾಜಕಾರಣಿಗಳಾಗ್ಲಿ ನಮ್ಮ ನಾಗರಿಕರಾಗ್ಲಿ ಸತ್ಪ್ರಜೆಗಳು ಯಾವತ್ತನ ಕೇಳಿದಾರ? ಇಷ್ಟ ಬಂದಂಗ ಅವ್ನ ಮನೆ ಕಟ್ಕೋಬೇಕು, ಅವ್ನ ಇಷ್ಟ ಬಂದಂಗ ಅವ್ನ ರಸ್ತೆ ಇರಬೇಕು. ನಿನ್ನ ಮನೇನ ನೀನ್ ಇಷ್ಟೆಲ್ಲ ನೋಡೋ ನೀನು, ಅಯ್ಯೋ ನನ್ನ ಮನೇನ ಒಳಗಡೆ ನನ್ ನೀರ್ ಸರಿಯಾಗಿ ಬರ್ತಾ ಇದೆಯಾ, ಬಾತ್ರೂಮ್ ಅಲ್ಲಿ ನೀರ್ ಫ್ಲಶ್ ಆಗ್ತಾ ಇದೆಯಾ, ಅವ್ನು ಬಾತ್ರೂಮ್ ಏನಾದ್ರು ಕಟ್ಕೊಂಡ್ಬಿಟ್ರೆ, ಚೇಂಬರ್ ಏನಾದ್ರು ಕಟ್ಕೊಂಡ್ಬಿಟ್ರೆ, ಅಯ್ಯೋ BBMP ಒಂದು 50 ಸರಿ, BWSSB ಒಂದು 50 ಸರಿ ಸ್ವಾರ್ಥ ಬಳಕೆ ಜಾಸ್ತಿ ಆಗಿದೆ. ಕಾಲ್ ಮಾಡ್ತೀರಾ? ಬಾತ್ರೂಮ್ ಕಟ್ಕೊಂಡ್ಬಿಟ್ಟಿದೆ, ಬಾತ್ರೂಮ್ ಹೋಗಕ್ಕಾಗಲ್ಲ.
ಅರುಣ್ ಸರ್, ಸಮಸ್ಯೆಗಳು ಸಾಕಷ್ಟಿವೆ, ನೀರಿನ ಸಮಸ್ಯೆಗಳು, ಇದಕ್ಕೆ ಪರಿಹಾರ ಬೇಕೇ ಬೇಕು. ಈಗ ಎಲ್ಲರೂ ಸೇರಿ ಪರಿಹಾರವನ್ನ ಕಂಡುಕೊಳ್ಬೇಕು. ಜನಸಾಮಾನ್ಯರು, ಉದ್ಯಮಿಗಳು, ಸಂಘ ಸಂಸ್ಥೆಗಳು ಎಲ್ಲಾ ಸೇರಿ ಪರಿಹಾರವನ್ನ ಕಂಡುಕೊಳ್ಬೇಕು. ಅಂದ್ರೆ ಕೊನೆಯದಾಗಿ ಹೇಳೋದಾದ್ರೆ ಕ್ವಿಕ್ ರಿಯಾಕ್ಷನ್ ಸರ್. ಸರ್, ನಾವು ಹೇಳ್ತೀವಲ್ಲ, ಹನಿ ನೀರಿಗೂ ಕೂಡ ನಾವು ಒಂದು ಮೌಲ್ಯ ಕೊಡುವಂಥದ್ದು. ನೀರಿನ ಬಳಕೆ ಎಲ್ಲೇ ಪೋಲಾಗ್ತಾ ಇದ್ರೆ ಅದು ನಮ್ಮ ಸ್ವತ್ತು, ಇವಾಗ ಸಾರ್ವಜನಿಕ ಸ್ವತ್ತು ಅಂತ ಯಾವ ರೀತಿ ನಾವು ಬಿಂಬಿಸ್ತಾ ಇದ್ದಾರೋ ಅದೇ ರೀತಿ ಎಲ್ಲೇ ನೀರು ಪೋಲಾಗ್ತಾ ಇದ್ರೆ, ಅನ್ನೆಸರಿ ನೀರು ಎಲ್ಲಿ ವೇಸ್ಟ್ ಆಗ್ತಾ ಇದ್ರೆ, ಯಾರ ಮನೆಯಲ್ಲಿ ನೀರು ಜಾಸ್ತಿ ಬಳಸ್ತಾ ಇದ್ರೆ ಸೊ ಅವರವರೇ ಜಾಗೃತಿಗೊಳ್ಳೋದ್ರ ಮೂಲಕವಾಗಿ ಎಲ್ಲ ಬಿಸ್ನೆಸ್ನವರು, ಇವಾಗ ಹೋಟೆಲ್ನವರಾಗಿರ್ಬೋದು, PG ಅವರಾಗಿರ್ಬೋದು, ಪ್ರತಿಯೊಂದು ಊಟ ಉಪಚಾರ ಇರ್ತಕ್ಕಂಥ ಪ್ರದೇಶಗಳಲ್ಲಿ ನೀರಿನ ಮಿತ ಬಳಕೆಯಿಂದ, ಆಮೇಲೆ ಇವತ್ತು ಚೌಟ್ರಿಗಳಲ್ಲಿ ಇವತ್ತು ನೋಡಿ, ಚೌಟ್ರಿಗಳಲ್ಲಿ ನಾವು ಅತಿ ಹೆಚ್ಚು ನೀರಿನ ಒಂದ್ ನಿಮಿಷ ದಯವಿಟ್ಟು ನಾವು ಸರ್ಕಾರಕ್ಕೆ ಇದೇ ಹೇಳೋದು, ದಯವಿಟ್ಟು ಸ್ವಾಮಿ ಬರಗಾಲ ಮುಗಿಯೋವರೆಗೂ, ಈ ಬೇಸಿಗೆ ಕಾಲ ಮುಗಿಯೋವರೆಗೂ ದಯವಿಟ್ಟು ಯಾವ್ದು ಶುಭ ಸಮಾರಂಭಗಳನ್ನ ಮಾಡದೇ ಇರಲಿ. ಪ್ಲಸ್ ಇವಾಗ IT-BT ಕಂಪ್ನಿ ಅವ್ರನ್ನೆಲ್ಲ ಒದ್ದೋಡ್ಸ್ಲಿ ಅವ್ರ ಮನೆಗಳಿಗೆ. ಈ ಕಂಪ್ನಿಗಳಲ್ಲಿ ಕೆಲಸ ಮಾಡೋದೇ ಬೇಡ ರೀ, ಮನೆ ವರ್ಕ್ ಫ್ರಮ್ ಹೋಮ್ ಮಾಡಕ್ ಹೇಳಿ. ಇವ್ರೊಂದು ಕೊನೆ ರಿಯಾಕ್ಷನ್ ಕೊಟ್ಬಿಡಿ ಸರ್. ಎಸ್ ಸರ್. ಸೊ ಹಂಗಾಗಿ ಈಗ IT-BT ಅವರು ಅಕಸ್ಮಾತ್ ಅವ್ರು ಕೇಳ್ತಿದ್ದಾರೆ, ನಾವು ಮನೇಲಿ ಹೋಗಿ ಕೆಲಸ ಮಾಡ್ತೀವಿ ಅಂತ. ಅವ್ರು ಊರಿನಲ್ಲೋ ಹಳ್ಳಿನಲ್ಲೋ ಎಲ್ಲಿ ಆ ವ್ಯವಸ್ಥೆ ಇರುತ್ತೋ ಅಲ್ಲಿರ್ತಾರೆ. ಆ ಒಂದು ಜನ ಸಂದಣಿ ಕಡಿಮೆ ಆದಂತ ಸಂದರ್ಭದಲ್ಲಿ ಇರ್ತಕ್ಕಂಥವ್ರಿಗೆ ಸಮರ್ಪಕವಾಗಿ ಅಟ್ಲೀಸ್ಟ್ ಕುಡಿಯೋ ನೀರಿನ ವ್ಯವಸ್ಥೆ ಕೊಡುವಂತದ್ದಾಗುತ್ತೆ. ಯಾಕಂದ್ರೆ ಈಗ ನಾವೆಲ್ಲ ಚೆನ್ನಾಗಿದ್ದಾಗ ವರ್ಕ್ ಫ್ರಮ್ ಹೋಮ್ ಕೊಡೋದಕ್ಕಿಂತ ಇಂತಹ ತುರ್ತು ಸಂದರ್ಭ ಇದು ಒಂದ್ ರೀತಿ ತುರ್ತು ಪರಿಸ್ಥಿತಿ ಅಂದ್ರೆ ತಪ್ಪಾಗಲಾರದು. ಯಾಕಂದ್ರೆ ಹನಿ ನೀರಿಗೂ ಕೂಡ ಹಾಹಾಕಾರ ಪಡ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೈ ಜೋಡಿಸೋದ್ರ ಜೊತೆಗೆ ಈಗ ಸರ್ಕಾರಗಳು ಯಾವ್ದು ಟೆಂಡರ್ಗಳಿಗೆ ಬಿಲ್ಗಳಿಗೆ ಮಾನ್ಯತೆ ಕೊಡೋದ್ರ ಬದಲಾಗಿ ನೀರನ್ನ ಯಾವ ರೀತಿ ಸಮರ್ಪಕವಾಗಿ ಜನಗಳಿಗೆ ತಲುಪಿಸಬಹುದು, ಅದನ್ನ ಮುಟ್ಟಿಸಬಹುದು ಅನ್ನುವಂಥದ್ದನ್ನ ದಯವಿಟ್ಟು ಗಮನ ಹರಿಸಬೇಕು ಅನ್ನುವಂಥದ್ದು ನಮ್ಮ ವಾದ. ಎಸ್ ಸರ್. ಕಿರಣ್ ಸರ್, ಇನ್ನು ಕೊನೆಯದಾಗಿ ನೋಡ್ತಾ ಹೋಗೋದಾದ್ರೆ, ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋದಾದ್ರೆ ಅಥವಾ ಈ ಜಾನುವಾರುಗಳ ಸಂಕಷ್ಟದ ಬಗ್ಗೆ ಹೇಳೋದಾದ್ರೆ ಕೊನೆಯ ರಿಯಾಕ್ಷನ್ ಸರ್, ಕ್ವಿಕ್ ರಿಯಾಕ್ಷನ್. ಒಂದೇ ರಿಯಾಕ್ಷನ್, ನಮ್ಮ ಬೆಂಗಳೂರಿಗೆ ಪ್ಯಾಂಡಮಿಕ್ ಸಿಚುವೇಶನ್ ತರಬೇಕು. ಎಸ್, ಏನಕ್ಕೆ ಸರ್? ವಿ ನೀಡ್ ಅನ್ ಪ್ಯಾಂಡಮಿಕ್ ಸಿಚುವೇಶನ್ ಆನ್ ದಿಸ್ ಟರ್ಮ್. ಹಿಂದೆ ಕೋವಿಡ್ಗೋಸ್ಕರ ನಾವು ಮನೆಗಳಲ್ಲಿ ಲಾಕ್ ಡೌನ್ ಮಾಡ್ತಾ ಇದ್ವಿ. ನಾವು ನೀರನ್ನ ಉಳಿಸ್ಕೋಬೇಕಂದ್ರೆ ಪರ್ಯಾಯ ಮಾರ್ಗ ಇದೊಂದೇ ಇರೋದು. ಜನಸಾಮಾನ್ಯರನ್ನ ಮನೆಯಿಂದ ಹೊರಗಡೆ ಬರ್ದೇ ಇರಂಗೆ ಮಾಡ್ಬಿಡಿ, ಮುಚ್ಬಿಡಿ, ಲಾಕ್ ಡೌನ್ ಮಾಡ್ರಿ. ಎಲ್ಲಿಂದ ನೀರು ಕೊಡ್ತೀರಾ? ಎಲ್ಲಿಂದ ನೀರನ್ನ ಇವಾಗ ಮನೆಯಿಂದ ಆಚೆ ಬಂದ್ರೆ ತಾನೇ ನಿನ್ಗೆ ಎಲ್ಲಾನು ಬರೋದು. ನೀನ್ ಮೂತ್ರ ಹೋಗಿ ವಿಸರ್ಜನೆ ಮಾಡ್ಬೇಕು, ಇಲ್ಲ ಮಲ ವಿಸರ್ಜನೆ ಮಾಡ್ಬೇಕು, ಇಲ್ಲ ನೀನ್ ಕುಡಿಯಕ್ ನೀರ್ ಬೇಕು, ತಿಂಡಿ ತಿನ್ಬೇಕು, ಆಫೀಸ್ಗೆ ಹೋಗ್ಬೇಕು, ಗಾಡಿ ತಗೊಂಡು ಊರೂರು ಸುತ್ತಬೇಕು. ಮನೆಯಲ್ಲೇ ಕುತ್ಕೋ. ಮನೆಯಲ್ಲಿ ಲಾಕ್ ಡೌನ್ ಮಾಡ್ಲಿ ಸರ್ಕಾರ. ಯಾವ್ದು ಶುಭ ಸಮಾರಂಭಗಳಿಗೆ 2 ತಿಂಗಳು ಅವಕಾಶ ಕೊಡದೇ ಇರ್ಲಿ. ಒಂದೊಂದು ಮದುವೆ ಚೌಟ್ರಿಗಳಲ್ಲಿ ಆ ಕುಡಿಯೋ ನೀರಿನ ಮಿನರಲ್ ವಾಟರ್ ಬಾಟ್ಲ್ ಇಡ್ತೀರಲ್ಲ, ನಾಚಿಕೆ ಮಾನ ಮರ್ಯಾದೆ ಇದೆಯಾ? ವಾಟರ್ ಫಿಲ್ಟರ್ ಗಳನ್ನ ಹಾಕೊಳ್ಳಿ, RO ಫಿಲ್ಟರ್ ಗಳನ್ನ ಇದ್ ಮಾಡ್ಕೊಂಡು ಇದ್ರಲ್ಲಿ ನೀರ್ನ ಉಳಿತಾಯ ಮಾಡ್ಬೇಕು ಅಂದವ್ರು ಇದ್ರೆ ಶುಭ ಸಮಾರಂಭಗಳನ್ನ ನಿಲ್ಸಿ. ಜೂನ್ ಬರೋವರೆಗೂ ಯಾವುದೇ ರೀತಿ ಶುಭ ಸಮಾರಂಭಗಳನ್ನ ಅವಕಾಶ ಮಾಡಿಕೊಡ್ಬೇಡಿ. ಚರ್ಚೆಯಲ್ಲಿ ಭಾಗಿಯಾದಂತಹ ಎಲ್ಲ ಅತಿಥಿಗಳಿಗೂ ಕೂಡ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಸಮಸ್ಯೆ ಅಂತೂ ಬಂದ್ಬಿಟ್ಟಿದೆ. ಆದ್ರೆ ಈ ಸಮಸ್ಯೆಗೆ ಪರಿಹಾರ ಎಲ್ಲಿ ಕಂಡುಕೊಳ್ಳೋದು? ತಜ್ಞರು ಕೂಡ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರು. ಒಂದಷ್ಟು ದಿನಗಳ ಕಾಲ ಈ ಶುಭ ಕಾರ್ಯವನ್ನ ಮುಂದೂಡಿದ್ರೆ ಬೆಟರ್ ಅಲ್ವಾ ಎನ್ನುವಂತ ಒಂದಷ್ಟು ಸಲಹೆಗಳನ್ನ ಕೊಟ್ಟರು. ಹಾಗೇನೆ ಒಂದೇ ಒಂದು ದೊಡ್ಡ ಸಮಸ್ಯೆಯನ್ನ ಎದುರಿಸೋಕೆ ಅಥವಾ ಅದನ್ನ ನಿವಾರಿಸೋಕೆ ಒಬ್ಬರ ಕೈಯಿಂದ ಮಾತ್ರ ಸಾಧ್ಯ ಇಲ್ಲ, ಎಲ್ಲರೂ ಕೂಡ ಕೈ ಜೋಡಿಸಿದ್ರೆ ಮಾತ್ರ ಸಾಧ್ಯ ಎನ್ನುವಂತ ಅಭಿಪ್ರಾಯಗಳು ಕೂಡ ವ್ಯಕ್ತ ಆಯಿತು. ಇದು ಇವತ್ತಿನ ಮೆಗಾ ಸುದ್ದಿ ಚರ್ಚಾ ಕಾರ್ಯಕ್ರಮ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.